ಜ್ಯೋತಿಷ್ಯ ಹೀಗೂ ಉಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಯಾವ ಮೂಲಕ ಅಂತ ಹೇಳಿದ್ರೆ, ಆರ್ಯವರ್ಧನ್ ಅವರು ಸಂಖ್ಯಾಶಾಸ್ತ್ರ ಬ್ರಹ್ಮ ಆದಂತಹ ಆರ್ಯವರ್ಧನ್ ಅವರು ಇದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆದ್ರೂ ಕೂಡ ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಇವತ್ತಿನ ದಿನಾಂಕದ ವಿಶೇಷತೆ ಜೊತೆಗೆ ಯಾವೆಲ್ಲ ರೀತಿಯಾದಂತಹ ಮಹತ್ವಗಳನ್ನ ಹೊಂದಿದೆ, ಅದು ಫಲಾನುಭವಗಳನ್ನ ಯಾವ ರೀತಿ ತಂದ್ಕೊಡುತ್ತೆ, ಬನ್ನಿ ಕೇಳೋಣಂತೆ. ಸಂಖ್ಯಾಶಾಸ್ತ್ರ ಬ್ರಹ್ಮ ಆದಂತಹ ಆರ್ಯವರ್ಧನ್ ಗುರುಜಿ ಇದ್ದಾರೆ, ಅವರನ್ನ ಸ್ವಾಗತಿಸೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮ ದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತು ಮೊದಲಿಗೆ ಮಾತಾಡುವಂಥ ಮಾತು ಭಾಳ ಇಂಪಾರ್ಟೆಂಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ, ಇಡೀ ವರ್ಲ್ಡಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಈ ವರ್ಷ 5, 14, 23 ಭಯಂಕರ ಡೇಂಜರ್ ನಂಬರ್. ಅದರಲ್ಲಿ ಸಿಂಗಲ್ 5 ಭಯಂಕರ ಅನಾಹುತ ನಂಬರ್ ಆಗುತ್ತೆ. ಹಾಗಾಗಿ ತುಂಬ ನಷ್ಟಗಳನ್ನು ಅನುಭವಿಸ್ತಾರೆ ಈ ಡೇಟಲ್ಲಿ ಹುಡ್ತಾರೆ. ತುಂಬ ಅವಮರ್ಯಾದೆಯನ್ನು ಕೂಡ ಅನುಭವಿಸ್ಬೇಕಾಗುತ್ತೆ. ತುಂಬ ಕೆಟ್ಟದ್ದು ಕೂಡ ಆಗುತ್ತೆ. ಯಾಕಂದರೆ ಇಂಥ ಟೈಮಲ್ಲಿ ಕೆಟ್ಟದ್ದು ಎಂಥ ಒಂದು ರೀತಿಯಲ್ಲಿ ಕೂಡ ಆಕ್ಸಿಡೆಂಟು, ಅಪಘಾತಗಳು, ಮತ್ತು ಕೋರ್ಟು ಕಚೇರಿ, ಲ್ಯಾಂಡು ತೊಂದರೆ ಸಿಗಾಕಿನೋದು, ಗಂಡ ಹೆಂಡತಿನ ಜಗಳ, ಮಕ್ಕಳಿಗೇನೋ ತೊಂದರೆ ಆಗೋದು, ಮಾರ್ಕ್ಸ್ ಕಮ್ಮಿ ಸಿಗೋದು, ಅದು ತುಂಬ ಆಸೆಯಿಂದ ಮಕ್ಕಳನ್ನ ಓದಿಸಿರೋದು, ಇದೆಲ್ಲವೂ ಕೂಡ ನಡೀತವೆ. ಈ ವರ್ಷದಲ್ಲಿ ತುಂಬ ಡೇಂಜರ್ ನಂಬರ್ 5 ಭಯಂಕರವಾಗಿರುತ್ತದೆ. ತುಂಬ ಅದನ್ನು ನೀವೆಲ್ಲ ವಿರಾಟ್ ಕೊಹ್ಲಿ ನೀವು ನೋಡಿದ್ರೆ ಸಾಕಾಗುತ್ತೆ. ಇವತ್ತು ವಿರಾಟ್ ಕೊಹ್ಲಿ ದೇವರಾಯ ಕಾಣ್ತಾವ್ರೆ ಇಂಡಿಯಾಗೆ. ಅಂಥ ವ್ಯಕ್ತಿನೇ ಕುಸ್ತು ಬಿದ್ದಿದ್ದಾರೆ. ತಮಿಳುನಾಡಲ್ಲಿ ನೀವು ನೋಡಿರ್ಬೋದು, CM ಆದಂಥ ವ್ಯಕ್ತಿ ಖಂಡಿತಲ್ಲೂ ಕೂಡ ಪನ್ನೀರ್ ಸೆಲ್ವಂ ಅವರು ಕೂಡ ಅಧಿಕಾರವನ್ನು ಕಳ್ಕೊಂಡು 14ನೇ ತಾರೀಕು. ಈ ನಂಬರ್ ಆ ವೈಬ್ರೇಷನ್ ಇದೆ. ನೀವು ಜಲ್ಲಿಕಟ್ಟು ಅನ್ನೋದು ಒಂದು ಗಲಾಟಿನ ನೀವು ನೋಡ್ಬೋದಾಯ್ತು. ಅದು 14 ಪಂಗಲ್ ಅಂದರೆ 14ಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಯಾವ ಮಟ್ಟಕ್ಕೆ ಹೋಯ್ತು ಅಂತ. ಕೊನೆಗೆ 23ನೇ ತಾರೀಕು ತಮಿಳುನಾಡು ಸ್ಟೇಷನ್ಗೆಲ್ಲ ಬೆಂಕಿ ಇಟ್ಟೆ ಮಟ್ಟಕ್ಕೆ ಆಗೋಯ್ತು. ಆ ಒಂದು ವೈಬ್ರೇಷನ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಷಕ್ಕೆ 5 ಅಷ್ಟು ಮಿರಾಕಲ್ ಆಗಿರುತ್ತದೆ. ಹಾಗಾಗಿ ನೀವು ಎಲ್ಲೇ ಬೇಕಾದ್ರೂ ನೋಡ್ಬೋದು. ಒಂಥರ ತಮಿಳುನಾಡು ರಾಜಕೀಯ ಬದಲಾವಣೆ ಆಗಿದೆ 5ನೇ ತಾರೀಕು. ಆ ಥರದ ಒಂದು ವೈಬ್ರೇಷನ್ ನೋಡಿ. 5 ಭಯಂಕರವಾದಂಥ ಒಂದು ಡೇಂಜರ್ ನಂಬರ್ ಆಗಿರ್ತದೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ತುಂಬ ಕಷ್ಟಗಳು ಸಿಗಾಕಿರ್ತೀರ. ಇದಾದ್ಮೇಲೆ ಇವ್ರಿಗೆ ಯಾವತ್ತು ಕಷ್ಟ ಬರುತ್ತೆ ಅಂತ ಕೂಡ ಹೇಳ್ತೀನಿ. ದಯವಿಟ್ಟು ಬರ್ಕೊಳ್ಳಿ. ಯಾಕಂದರೆ 5ನೇ ತಾರೀಕು ಹುಡ್ದವ್ರಿಗೆ ಕಷ್ಟ ಬರುತ್ತೆ. ತುಂಬ ಇದೇನಪ್ಪ ಹೀಗೆ ಈ ಥರ ಅಂತೀರಾ. ನಿಜವಾಗ್ಲೂ ಕೂಡ ನೀವು ಯಾರು ಕೂಡ ನಾವೇನಿಲ್ಲಿ ಹುಟ್ಟಬೇಕಂತ ಕೇಳಿದವರಲ್ಲ, ಇಲ್ಲ ನಾವೇನಿಲ್ಲಿ ಬದುಕಬೇಕಂತ ಕೇಳಿದವರಲ್ಲ. ನಾವು ಹುಟ್ಟಿದ ಮೇಲೆ ನಮ್ಗೆ ಲ್ಯಾಂಗ್ವೇಜ್ ಬರುತ್ತೆ. ಅದು ನೀವು ಕನ್ನಡ ಆಗಿರ್ಬೋದು, ತಮಿಳು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು. ಅಲ್ಲಿ ಅವಾಗ ಅದನ್ನು ನಾವು ಪ್ರೀತಿ ಮಾಡ್ತೀವಿ. ಕನ್ನಡ ಅಂದರೆ ಕನ್ನಡ ಪ್ರೀತಿ ಮಾಡ್ತೀವಿ, ತಮಿಳ್ನಾಡು ಹೊಡ್ತಾರೆ ತಮಿಳು ಪ್ರೀತಿ ಮಾಡ್ತಾರೆ, ಆಂಧ್ರದಲ್ಲಿ ಹೊಡ್ತಾರೆ ಆಂಧ್ರನ ಪ್ರೀತಿ ಮಾಡ್ತಾರೆ. ಹುಟ್ಟಿದ್ದಕ್ಕಿಂತ ಅದು ಮಾತೃಭಾಷೆ ಆಗುತ್ತೆ. ಆದರೆ ಇದು ಹೇಗಪ್ಪ, ಇದಕ್ಕೂ ಈ ಒಂದು 5ನೇ ತಾರೀಕು ನನಗೂ ಏನು ಸಂಬಂಧ, ನಾವು ಯಾಕೆ ಇಷ್ಟು ತೊಂದರೆ ಅನುಭವಿಸ್ತೇವೆ ಅನ್ನೋದು ಇಂಪಾರ್ಟೆಂಟು. ಅದ್ರಲ್ಲಿ ನಾನು ಕೂಡ 5ನೇ ತಾರೀಕು ನನ್ನನ್ನು ಕೂಡ ಏನು ಬಿಡಲ್ಲ. 5 ಭಯಂಕರವಾಗಿರೋಂಥ ನಂಬರ್ ಆಗುತ್ತೆ. ತುಂಬ ಕಷ್ಟಕ್ಕೆ ಬರುತ್ತೆ. ಇವಾಗ ನೀವು ನೋಡಿರ್ಬೋದು, ಕ್ರಿಕೆಟಲ್ಲೆಲ್ಲ 5ನೇ ನಂಬರ್ಲು ವಿಕೆಟ್ ಬೀಳ್ತಾ ಹೋಗುತ್ತೆ. IPL ನೀವು ನೋಡ್ಬೋದು, 5ನೇ ಓವರ್ಲಿ ವಿಕೆಟ್ ಜಾಸ್ತಿ ಬೀಳುತ್ತೆ, 8ನೇ ಓವರ್ಲಿ ವಿಕೆಟ್ ಜಾಸ್ತಿ ಬೀಳುತ್ತೆ, 3ನೇ ಓವರ್ ಜಾಸ್ತಿ ವಿಕೆಟ್ಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಹೋದ್ ಸರಿ ಅದ್ರ ಹಿಂದೆಲ್ಲ 2ನೇ ಓವರೆಲ್ಲ ಹೇಳಿದ್ದೆ. ಹಾಗಾಗಿ ಭಾಳ ಇಂಪಾರ್ಟೆಂಟು. 5ನೇ ಓವರು, 8ನೇ ಓವರು, 3ನೇ ಓವರ್ಲಿ 100% ವಿಕೆಟ್ಗಳು ಜಾಸ್ತಿ ಬೀಳ್ತವೆ. ಫಸ್ಟು ಭಾಳ ಹುಷಾರಾಗಿ ಹ್ಯಾಂಡಲ್ ಮಾಡುತ್ತೆ. ಈ ಸ್ಕೋರ್ ನಂಬರ್ 40 ಭಾಳ ವಿಶೇಷವಾಗಿ ಒಂದು 5 ಬರೋಂಥ ಸ್ಕೋರ್ ಬಂದಾಗೆಲ್ಲ ವಿಕೆಟ್ ಬೀಳ್ತವೆ, 8 ಬಂದ ಬೀಳ್ತವೆ, 3 ಬಂದ ಜಾಸ್ತಿ ಬೀಳ್ತವೆ. 5 ಮತ್ತು 8 ಭಯಂಕರವಾದ ನಂಬರು, 3 ಬಂದು ನ್ಯೂಟ್ರಲ್ ನಂಬರ್ ಆಗುತ್ತೆ. ತುಂಬ ಜನ ದೊಡ್ಡ ವ್ಯಕ್ತಿಗಳು ಇಲ್ಲಿವರೆಗೂ ಕರ್ನಾಟಕದಲ್ಲಿ 1-2 ಜನ ರಾಜಕಾರಣಿಗಳು ಸತ್ತಿದ್ದಾರೆ. ಒಂದು ಕಾಂಗ್ರೆಸ್, ಒಂದು BJP. ಅವರಿಬ್ಬರು ಕೂಡ 5ನೇ ತಾರೀಕು 14ನೇ ತಾರೀಕನೇ ಮರಣವನ್ನು ಹೊಂದಿರೋದು. ಖಂಡಿತಲ್ಲಿ ಕೂಡ ಒಂದು ಹೃದಯಘಾತ ಆದಂಥ ಒಂದು ಜನವರಿಯಲ್ಲಿ 5ನೇ ತಾರೀಕು ಒಬ್ಬರಾದರು. ಮೊನ್ನೆ ನೀವು ಎಲೆಕ್ಟ್ರಾನ್ ಸಿಟಿಲಿ 14ನೇ ತಾರೀಕು ಆಯಿತು ನೋಡಿ. ಭಾಳ ವಿಶೇಷವಾಗಿ ಒಂಥರ ತುಂಬ ಮಿರಾಕಲ್ ಅವತ್ತು. ಮತ್ತು ಇನ್ಯಾವುದೋ ಒಂದು 1000 ಜನಕ್ಕೆ ಏನೋ ಲ್ಯಾಂಡ್ ಏನೋ ತೊಂದರೆ ಆಗಿದೆ, ಅವರು ಕೂಡ ಅವತ್ತು ಅರೆಸ್ಟ್ ಆದಂಥ ಒಂದು ಡೇಟ್ ಆಗಿರುತ್ತೆ. ಈ 5ರಲ್ಲಿ ಅಷ್ಟೊಂದು ಮಿರಾಕಲ್ ಆಗಿದೆ. ಈ ವರ್ಷ ತುಂಬ ನೋವನ್ನು ಅನುಭವಿಸ್ತೀರಾ. ಯಾರ್ಯಾರು ಎಜುಕೇಷನ್ ಮಾಡ್ತಿರೋದು ಸಣ್ಣ ನೋಡಿ, ದಯವಿಟ್ಟು ಕಷ್ಟಪಟ್ಟು ಓದಿ. ಯಾಕಂದರೆ ತುಂಬ ನೋವು ಸಿಗಾಕೈತೀರ. ಏನೋ ಹೆಚ್ಚಿಗೆ ಮೇಲೆ 10 ಆಮೇಲೆ ಸಿಗಲ್ಲ. ಅಳಕ್ಕಿಂತ ಮುಂಚೆ ಧೈರ್ಯವಂತರಾಗಿ ಧೈರ್ಯವನ್ನು ತಗೊಳ್ಳಿ. ಈ 5ರಲ್ಲಿ ಕೂಡ ನೇಮ್ ನಂಬರ್ ಇರೋರು ಕೂಡ ತುಂಬ ಭಯಂಕರ ತೊಂದರೆಗಳಾಗುತ್ತೆ. ನೇಮ್ ನಂಬರ್ 5 ಭಯಂಕರವಾದಂಥ ನಂಬರ್. 5ಅಲ್ಲಿರೋಂಥ ನೇಮ್ ನಂಬರು, ಆಮೇಲೆ 5ಅಲ್ಲಿರೋಂಥ ಒಂದು ಸಂಸ್ಥೆ ನೇಮ್ಗಳು, 5ಅಲ್ಲಿರೋಂಥ ಒಂದು ವೆಹಿಕಲ್ ನಂಬರ್ಗಳು, ಇವೆಲ್ಲ ಭಯಂಕರವಾಗಿ ಈ ವರ್ಷ ತೊಂದರೆಗಳು ಅನುಭವಿಸ್ತವೆ ನೋಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಯಾರದೇ ಒಂದು ಮೊಬೈಲ್ ನಂಬರ್ಲಾಗಿರ್ಬೋದು, ಇಲ್ಲ ವೆಹಿಕಲ್ ನಂಬರ್ಲಾಗಿರ್ಬೋದು, ಈ 8 ಪಕ್ಕ 5 ನಂಬರ್ಗಳು ತುಂಬ ಭಯಂಕರವಾದ ಒಂದು ಅಟ್ಯಾಕ್ ಮಾಡ್ತವೆ. ತುಂಬ ಒಂದು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಲಾಸ್ಟ್ ಎಂಡಲ್ಲಿದ್ದಾಗೆಲ್ಲ ಸ್ವಲ್ಪ ತೊಂದರೆಗಳಿರ್ತವೆ. ಹಾಗಾಗಿ ಭಯ ಪಡಕ್ಕೆ ಹೋಗಬೇಡಿ.
ತುಂಬ ಭಯಂಕರವಾದ ಡೇಂಜರ್ ನಂಬರ್ ಅಂದರೆ ಈ ವರ್ಷ 3, 8, 5 ಹೀಗೆ ಇಲ್ಲ, ಹಾಗೆ 3 ಒಟ್ಟಿಗೆ ಪಾಸ್ ಆಗಂತ ನಂಬರ್ಗಳಿದ್ದಾರು ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗೋ ಥರ ಜಾಸ್ತಿ ಇರುತ್ತೆ. ಅಕೌಂಟ್ ನಂಬರ್, ಮೊಬೈಲ್ ನಂಬರ್ ಎಲ್ಲ ತುಂಬ ಕಂಟ್ರೋಲಿಗೆ ತಗೊಬಂದ್ರೆ ನೀವು ತುಂಬ ಚೆನ್ನಾಗಿರ್ತದೆ. ಏನು ನೋಡ್ರಿ, ಏನೇ ಆದರೂ ಕೂಡ ನೀವೇನು ಎಷ್ಟೇ ಬುದ್ಧಿವಂತರು ಆಯುಸ್ ನಮ್ಮ ಕಲಿಲ್ಲ, ಹಾಗಾಗಿ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಫಲ್ಲಿ ತುಂಬ ಧೈರ್ಯವನ್ನು ತಗೊಳ್ಳಿ, ತುಂಬ ಸಕ್ಸಸ್. ಯಾಕಂದರೆ ಮನುಷ್ಯನ ಒಂದ್ಸಲ ಏನಾಗುತ್ತೆ ಅಂದರೆ ದುಡ್ಡು ಕಳ್ಕೊಂಡ್ರೆ ಮತ್ತೆ ಬರಲ್ಲ, ಖಂಡಿತ ಕೂಡ. ದುಡ್ಡು ಭಾಳ ಸಕ್ಸಸ್ನ ತುಂಬ ಕಷ್ಟ, ದುಡ್ಡು ಸಂಪಾದನೆ ಮಾಡೋದು. ಹಾಗಾಗಿ ಅದನ್ನು ತುಂಬ ಜೋಪಾನ ಉಳಿಸ್ಕೋಬೇಕಾಗುತ್ತೆ. ಯಾಕಂದರೆ ತುಂಬ ಜನ ಅದನ್ನು ಇಸ್ಕೊಳೋದು ಮತ್ತು ಎಲ್ಲದನ್ನು ಮಾಡ್ತಾರೆ. ಹಾಗಾಗಿ ನಾನು ತಿಳಿದಿರೋ ಮಟ್ಟಿಗೆ ನನ್ನಲ್ಲಿ ಒಂದು ವಿಶೇಷವಾಗಿ ನಾನು ಒಂದು ಪ್ರಾಕ್ಟೀಸ್ ಆಗಿದ ಮಟ್ಟಿಗೆ ಪ್ರಪಂಚದಲ್ಲಿ ಯಾರಿಗೂ ದುಡ್ಡು ಕೊಡಬಾರ್ದು. ಯಾಕಂದರೆ ಎಲ್ಲರೂ ಕೂಡ ಇಸ್ಕೋಬೇಕಾದ್ರೆ ಚೆನ್ನಾಗಿ ಕೇಳಿಸ್ಕೊತಾರೆ, ಕೊನೆಗೆ ಯಾರು ಕೊಡಲ್ಲ. ಹಾಗಾಗಿ ತುಂಬ ಜನ ಕೇಳ್ತಾಯಿದ್ದೀನಿ 5ನೇ ತಾರೀಕು ಸುಮ್ಮನೆ ನೋಡಿ, ಈ ಒಂದು ಸುಮ್ಮನೆ ಎಲ್ಪ್ ಮಾಡೋದು ಎಲ್ಲ ಬಿಟ್ಬಿಡ್ಬೇಕು. ಯಾಕಂದರೆ ಅದೆಲ್ಲ ವರ್ಕ್ ಆಗಲ್ಲ ಈ ಪ್ರಪಂಚದಲ್ಲಿ. ಇಸ್ಕೊನವ್ರಿಗೆ ಮಾತ್ರನೇ ಒಳ್ಳೆಯವರು. ಇಸ್ಕೊಂಡ್ಮೇಲೆ ದುಡ್ಡು ಕೊಟ್ಟು ನೀವೇ ಬಯಸ್ಕೋಬೇಕಾಯ್ತು. ನಿಮ್ಮ ದುಡ್ಡನ್ನು ನೀವು ಕೊಟ್ಟು ಅವ್ರ ಕೈಲಿ ಬಯಸ್ಕೋಬೇಕಾ ಬರುತ್ತೆ. ಯಾಕಂದರೆ ತುಂಬ ಜನಕ್ಕೆ ನಾನು ಹೆಲ್ಪ್ ಮಾಡೋದು ಈ ಮಾತನ್ನು ಹೇಳ್ತೀನಿ. ನಾನು ನಿಜವಾಗ್ಲೂ ಕೂಡ 10 ರೂಪಾಯಿ ದುಡಿದ್ರೆ 2 ರೂಪಾಯಿ ಇಟ್ಕೊಂಡು 8 ರೂಪಾಯಿ ಹೆಲ್ಪ್ ಮಾಡ್ತಾ ಇದ್ದೆ. ಹಾಗಾಗಿ ಆ 8 ರೂಪಾಯಿ ನೋವು ನನಗೆ ಅರ್ಥ ಆಯ್ತಿಂದ ನಿಮ್ಗೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವೆಲ್ಲ ಚೆನ್ನಾಗಿ ಕೊಟ್ಟು 0 ಇಂದ ಹಿಡಿದು ಕೋಟಿ ಇರೋರಿಗೂ ಹೆಲ್ಪ್ ಮಾಡಿರೋದ್ರಿಂದ ಆ ನೋವು ನಮ್ಗೆ ಅರ್ಥ ಆಗಿದೆ. ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾರೂ ಕೂಡ ಸುಮ್ಮನೆ ದುಡ್ಡುಗಳನ್ನ ಕೊಟ್ಟು ಸಿಗಾಕಿ ಹಾಕೋಬೇಡಿ. ಯಾಕಂದರೆ ಮುಂದೆ ಎಲ್ಲ ಭಾಳ ಬ್ರಿಲಿಯಂಟಾಗಿ ಮಾತಾಡ್ತಾರೆ, ಅದರಿಂದ ಪ್ರಯೋಜನ ಇಲ್ಲ. ನಿಮ್ಮ ನೆಮ್ಮದಿನ ನೀವೇ ಕಾಪಾಡ್ಕೊಳ್ಳಿ, ತುಂಬ ಸಂತೋಷವಾಗಿರ್ತೀರ. 4 ಜನಕ್ಕೆ ಹೆಲ್ಪ್ ಮಾಡೋದ್ರಿಂದ ಕೂಡ ನಿಮ್ಗೆ ಅದಕ್ಕೆ ನಾಳೆ ಕೆಟ್ಟ ಹೆಸರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 4 ಜನಕ್ಕೆ ಹೆಲ್ಪ್ ಮಾಡಿ 4 ಜನ ಬಂದು ಕೇಳ್ತಾರೆ, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಈ 4 ಜನ ಹೋಗಿ ಆ 4 ಜನ ಮತ್ತೆ ಟೀಮ್ ಕಟ್ಟೋ ಥರ ಆಗುತ್ತೆ. ಹಾಗಾಗಿ ತುಂಬ ಹುಷಾರಾಗಿರಿ. ಯಾಕಂದ್ರೆ ನೀವು 4 ಜನಕ್ಕೆ ಹೆಲ್ಪ್ ಮಾಡ್ತೀರಾ, 4 ಇರೋ ಮತ್ತೆ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ. ಇದೊಂದು ವೈಬ್ರೇಷನ್. 5, 14ನವರು 23 ಭಯಂಕರವಾಗಿರಬೇಕು. ಅದ್ರಲ್ಲಿ ಬರೀ ಸಿಂಗಲ್ 5 ಅಂತೂ ಭಯಂಕರ ಡೇಂಜರ್ ನಂಬರ್ ಆಗುತ್ತೆ. ತುಂಬ ಡೇಂಜರ್ ನಂಬರು. ನೀವು ಗೊತ್ತಿಲ್ಲ, ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್, ಶುಗರ್ ಇವೆಲ್ಲ ಬಂದರೆ ಅದು 5ನೇ ತಾರೀಕುವರೆಗೆ ಆಗಿರುತ್ತೆ. ತುಂಬ ಟೆನ್ಷನ್ಗೆ ಅರ್ಧ ಬಂದ್ಬಿಡ್ಬೋದು. ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೋಡಿ, ಯಾವಾಗಲೂ ಕೂಡ ನಾವು ಶಾಶ್ವತ ಅಲ್ಲ, ಹಾಗಾಗಿ ಪ್ರಾಬ್ಲಮ್ಮು ಶಾಶ್ವತ ಅಲ್ಲ ಅಂತ ತಿಳ್ಕೊಬೇಡಿ. ನೀವೆಲ್ಲ ಕರೆಕ್ಟಾಗಿರ್ತೀರ. ಇಲ್ಲ ನಾವು ಇರೋದ್ರಿಂದಲೇ ಪ್ರಾಬ್ಲಮ್ ಬರ್ತದೆ ಅಂತ ತಿಳ್ಕೊಂಡು ನೀವು ಭಯ ಬಿದ್ದೋಗ್ಬಿಡ್ತಾರೆ. ಯಾಕಂದರೆ ನೋಡಿ, ಇವತ್ತರೆಗೂ ಕೂಡ ಎಲೆಮರೆ ಕಾಯಿ ಥರ ಇರೋರು ತುಂಬ ಚೆನ್ನಾಗಿ ತಪ್ಪಿಸ್ಕೊತಾರೆ, ಆದರೆ ನೇರವಾಗಿ ಬರೋರು ಕಷ್ಟ ಸಿಗಾಕಿರ್ತಾರೆ. ದಯವಿಟ್ಟು ಆ ಥರ ಬರೋಕ್ಕೆ ಹೋಗ್ಬೇಡಿ. ಮುಂದೆ ನುಗ್ಗಿ ಅಂತ ಬರೋಕ್ಕೆ ಹೋಗ್ಬೇಡಿ, ತುಂಬ ತೊಂದರೆ ಸಿಗಾಕಿರ್ತಾರೆ. ಈ ವರ್ಷ ತುಂಬ ಭಯಂಕರವಾದ ಡೇಂಜರ್ ಬಣ್ಣ ಬಂದು ಬ್ಲೂ ಕಲರ್ ಆಗಿರುತ್ತದೆ. ಬ್ಲೂ ಕಲರ್ನ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಬ್ಲೂ ಕಲರ್ ಹೆಚ್ಚಾಗಿ ಫಾಲೋ ಮಾಡೋಂಥವ್ರು ತುಂಬ ಹುಷಾರಾಗಿರುತ್ತೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ನಾನು ಬೇಕು ಅಂತಲೇ ಇಲ್ಲಿಗೊಂದು ಪಚ್ಚೆ, ಇಲ್ಲಿಗೊಂದು ಅಡಿಷನಲ್ ಎಲ್ಲ ಹಾಕಿದ್ದೆ. ನಾನು ಮೊನ್ನೆ ಬಿಚ್ಚಿಡ್ತೆ, ಬೇಕು ನೋಡೋಣ ಇದ್ರ ಬಗ್ಗೆ. ಯಾಕಂದರೆ ನಾನು ಒಬ್ಬನೇ ನೆಗೆಟಿವ್ ವೆಹಿಕಲ್ನು ತಗೊಂಡಿದ್ದೀನಿ, ಪಾಸಿಟಿವ್ ವೆಹಿಕಲ್ನು ಕೂಡ ತಗೊಂಡು ಚೆಕ್ ಮಾಡ್ತೀನಿ. ಯಾಕಂದರೆ ನಾನು ನೆಗೆಟಿವ್ ತಗೊಂಡು ಇದು ಲಾಸ್ಟ್ ಎಂಟ್ ಆಗಬೇಕು ಅಂತ ಹೇಳಿ ಗೆಸ್ ಮಾಡಿ ತಗೊಂಡಿದ್ದೆ. ನಮ್ಮ ಎಲ್ಲರಿಗೂ ಹೇಳಿದ್ದೆ. ಅದೇ ಗಾಡಿ ನನ್ನ ಕಾಲ್ ಮೇಲೆ ಬಿತ್ತು, 2 ವೀಲರ್. ಯಾರೋ ಕಲಿಯೋಕ್ಕೂ ನನ್ನ ಮೇಲೆ ತಾಕಿದ್ರು. ಇದು ಆ ಗಾಡಿ ನಂಬರ್ 22 ಬರೋದು. ನಾನು ಬೇಕು ಅಂತ ತಗೊಂಡಿದ್ದೆ, ನಂಬರ್ 4. ಅದು ಇನ್ನೇನು ಹೋದ ವರ್ಷದ್ದು. ಈ ವರ್ಷದ ನಂಬರ್ ರಾಜಯೋಗದ ನಂಬರ್ 4. ಈ ವರ್ಷ ನನಗೆ 4 ಹೋದ ವರ್ಷ ನಾನು ಯಾವಾಗ ನನಗೆ 4 ಆಗಲ್ಲ. ಆದರೆ ನಾನು 22ನೇ ತಾರೀಕಿಗೆ ನಾನು ಆಫೀಸನ್ನು ಓಪನ್ ಮಾಡಿದ್ದು. ಯಾಕಂದರೆ ಅದು ನೆಗೆಟಿವ್ನ ಪಾಸಿಟಿವ್ನ ಎರಡೂ ನಾನು ಯಾವಾಗಲೂ ಚೆಕ್ ಮಾಡ್ತಾ ಇರ್ತೀನಿ. ಯಾಕಂದರೆ ನನ್ನ ಹತ್ರ ತುಂಬ ಜನ ಇವತ್ತವರೆಗೂ ಕೂಡ ನನ್ನ ಲೈವಿಗೆ ಫೋನ್ ಮಾಡಿದಾರು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೇಳ್ತಿದ್ದೆ ಅಂತಾರೆ. ಯಾಕಂದರೆ ನಾನು ಭಾಳ ವಿಶೇಷವಾಗಿ ನನ್ನ ಫೈಲ್ 19 ಪೇಜನ್ನು ಭಾಳ ಚೆನ್ನಾಗಿ ಮಾಡಿದ್ದೀನಿ. ಅಲ್ಲಿ ಯಾವುದು ಪರಿಹಾರದ ಬುಕ್ಗಳನ್ನ ಬರೆದಿಲ್ಲ. ಖಂಡಿತ ಕೂಡ ಬೇರೆಯವ್ರ ಥರ ಎಲ್ಲ ಪರಿಹಾರದವನ್ನು ಫಸ್ಟ್ ಆಫ್ ಆಲ್ ನಾನು ಜ್ಯೋತಿಷ್ಯ ಕಲ್ತಿದ್ದು ನಾನೇನು ದುಡ್ಡು ಮಾಡೋಕ್ಕಲ್ಲ. ಆಮೇಲೆ ಇಲ್ಲ, ಜ್ಯೋತಿಷ್ಯವನ್ನು ನಾನು ದುಡ್ಡಿಗೋಸ್ಕರ ಏನು ಬಳಸ್ಕೊಂಡಿಲ್ಲ. ನಾನು ನನ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ನನ್ನಲ್ಲಿ ತುಂಬ ಚೇಂಜಸ್ ಆಗಿದೆ. ಅದನ್ನೇ ನಾನು ಜನಕ್ಕೆ ಕೊಡೋಣ ಅಂತ ಬಂದಿದ್ದು. ಜನಗಳಿಗೆ ನನ್ನ ಒಂದು ಫೀಸ್ ಏನಿದೆ ಅದು ತಗೊಳ್ಳೇಬೇಕಾದ್ರೆ. ಯಾಕಂದರೆ ನಾನು ಇವತ್ತು ಒಂದು ಮಾಧ್ಯಮಕ್ಕೆ ಬಂದು ಕೂತ್ಕೊಂಡ್ರೆ ನನಗೆ ಅದು 10 ವರ್ಷ ಖರ್ಚಿರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಖರ್ಚಿದ್ದೇ ಇರುತ್ತೆ. ಆದರೆ ನಾನು ಅದನ್ನು ಒಂದು ಬಿಸ್ನೆಸ್ ಮಾಡ್ಕೊಂಡಿಲ್ಲ. ನೋಡಿ, ತುಂಬ ಜನ ನನಗೆ ಭಾಳ ಆತ್ಮೀಯರು. ನಿಮ್ಗೆ ಗೊತ್ತಿರ್ಬೋದು, ನೀವೇ ಕಮಲಾಕರ್ ಭಟ್ರು ನೋಡ್ರಿ, ಗಡ್ಡ ಬಿಡ್ರಿ, ನೀವು ತುಂಬ ಚೆನ್ನಾಗಿರ್ತೀರಂತ. ಅವರು ನಂಗೆ ತುಂಬ ಸರಿ ಹೇಳಿದ್ರು, ಹೋಮ ಯಾಗ ಮಾಡೋಣ ಇಬ್ಬರು ಸೇರಿ ಅಂತ. ನನ್ನ ಮಾರ್ಕೆಟನ್ನು ಇಬ್ಬರು ಸೇರಿ ಮಾಡ್ತೀರ ಅಂತ ಹೇಳಿದ್ರು. ಸರ್, ನನಗೆ ಆ ಥರದಲ್ಲಿ ಇಷ್ಟ ಇಲ್ಲ ಸರ್. ಕಮಲಾಕರ್ ಭಟ್ರು ನೀವು ನಾನು ಟಿವಿ ಕೂರಿಸಿದ ಪಬ್ಲಿಕ್ ನಾನು ಫಸ್ಟು. ಅದಾದಮೇಲೆ ಮತ್ತೆ ಬೇರೆ ಕಡೆ ಕಸ್ತೂರಿಲ್ಲೂ ನಾನು ಹೇಳಿದೆ, ನೀವು ಗಡ್ಡ ಬಿಟ್ರೆ ನೀವು ಇಂಪ್ರೂವ್ಮೆಂಟ್ ಆಗ್ತದಂತ. ಆ ಒಂದು ಗಡ್ಡ ಬುಡ ಕೇಳ್ಕೊಟ್ಟಿದ್ದೆ ಟೆಕ್ನಿಕ್. ನಾವು ನೋಡ್ರಿ, ಈ ಥರ ಚೇಂಜಸ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಜೀವನದಲ್ಲಿ ತುಂಬ ಚೇಂಜಸ್ ಆಗುತ್ತೆ. ನಾನು ಹಲವಾರು ಒಂದು 10, 15, 20 ಜನನ ಜ್ಯೋತಿಷ್ಯರನ್ನ ಟಿವಿ ಕರ್ಕೊಂಡ್ಬಂದು ಕೊಟ್ಟಿರ್ಬೋದು, ಕೂರಿಸಿರ್ಬೋದು. ನೀವು ನೋಡಿರ್ಬೋದು, ರಮೇಶ್ ಶರ್ಮಾ ದಪ್ಪಗಿದ್ದಾರೆ. ಆ ವ್ಯಕ್ತಿಗೆ ಆಫೀಸ್ ಮಾಡೋಕ್ಕೆ ನಾನೊಂದು ಲೈಫಲ್ಲಿ 3 ಲಕ್ಷ ದುಡ್ಡು ಕೊಟ್ಟೆ. ಇನ್ನೂವರೆಗೂ ಕೂಡ 3 ವರ್ಷ ಆದರೂ ಕೊಟ್ಟಿಲ್ಲ. ಇವತ್ತು ಚೆಕ್ ಹಾಕ್ಬಿಟ್ಟು ಕೇಸ್ ಹಾಕಿ ಅದು ರೋಡ್ ಆಗಿತ್ತು ಅಂತ ಹೇಳಿದ್ದೀನಿ. ನಿಜವಾಗ್ಲೂ ಕೂಡ ನೋಡ್ರಿ, ಮೊನ್ನೆ ಓದ್ತಿದ್ದು ಬುಲೋಟಲ್ಲಿ ಓದ್ತಾ ಇದ್ದ. 3 ವರ್ಷ ಆದರೂ ಕೂಡ ಹೇಳಕ್ ಮಾತ್ರ ಅವ್ರು ಅವ್ರ ಹೆಂಡತಿ ಅವ್ರ ತಂಗಿನವರು ದುಡ್ಡನ್ನು ಹೇಗೆ ಹೊಲಿಸ್ಕೊಳ್ಳೋದು ಅಂತ ಹೇಳ್ತಾವ್ರೆ. ನಾನು ಬೆಸ್ಟ್ ಬಿದ್ದೋಗ್ಬಿಟ್ಟೆ ಅವತ್ತು. ಏನಪ್ಪ,
ಆಫೀಸ್ ಮಾಡಕ್ ಕೊಟ್ಟಿದ್ದು ದುಡ್ಡು ಇನ್ನೂ ಕೊಟ್ಟಿಲ್ಲ, ನೀವು ದುಡ್ಡು ಹೊಲಿಸ್ಕೊಳ್ಳೋದು ಹೆಂಗೆ ಅಂತ ಹೇಳ್ತಾ ಇದ್ದಿಲ್ಲ. ಇದು ಯಾವ ನ್ಯಾಯ? ನೀವು ತುಂಬಾ ಜನ ನೀವು ನೋಡಿರ್ಬೋದು. ತುಂಬಾ ವೇಣುಗೋಪಾಲ್ ಅಂತ ವ್ಯಕ್ತಿ ನಾನು ಫಸ್ಟ್ ಟಿವಿ ಕರ್ಕೊಂಡ್ಬಿಟ್ಟು, ಅವರು ದೊಡ್ಡ ಗಣಪತಿ ಟೆಂಪಲ್ ದೇವಸ್ಥಾನ ಅರ್ಚಕರಾಗಿದ್ದಾರೆ. ಫಸ್ಟ್ ಕರ್ಕೊಂಡ್ಬಂದು ಟಿವಿ ಕೂರಿಸಿ ಸಪೋರ್ಟ್ ಮಾಡಿದವ್ ನಾನು. ತುಂಬಾ ಜನಕ್ಕೆ ಜ್ಯೋತಿಷ್ಯರನ್ನ ನೀವು ನೋಡಿರ್ಬೋದು. ಈ ಬುಲ್ಡೆ ಜ್ಯೋತಿಷನ ಫಸ್ಟ್ ನಾನು ಒಂದು ಚಾನಲ್ಗೆ ನಾನೇ ಕರ್ಕೊಂಡು ಕೂರಿಸಿದ್ದೆ. ನನ್ನ ಕರೆದ್ರು, ನೀನು ಹೋಗಪ್ಪ ಬುಲ್ಡೆ ಜ್ಯೋತಿಷ್ಯನೇ ಫಸ್ಟ್ ಕೂತ್ಕ ಅಂತ ಕೂರಿಸ್ದೆ. ಅಣ್ಣ ಹಾಕೇ ಬಿಟ್ರು ಚಾಕ್ಸನ್ನ. ಹಂಗೆ ತುಂಬಾ ಜನಕ್ಕೆ ನಾನು 100% ಜ್ಯೋತಿಷ್ಯರಿಗೆ ಟಿವಿ ಜಾಗ ಕೊಡ್ಸಿದ್ದೀನಿ. ನನಗೆ ಯಾರು ಜ್ಯೋತಿಷನ ಹೇಳ್ಕೊಟ್ಟಿರಲ್ಲ, ಗಾಡ್ ಫಾದರ್ ಯಾರು ಇಲ್ಲ. ಎಸ್, ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಜೊತೆಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ನೀಡಲಾಗುತ್ತೆ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆರ್ಯವರ್ಧನವರೇ, 5ನೇ ತಾರೀಕು ಹುಟ್ಟಿದವರಿಗೆ ತುಂಬಾ ಅವರು ಸಹಾಯವನ್ನ ಮಾಡುವಂತಹ ಮನೋಭಾವವನ್ನ ಹೊಂದಿರ್ತಾರೆ. ಜೊತೆಗೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸೋದಿಲ್ಲ, ಆದ್ರೂ ಕೂಡ ಅವರಿಗೆ ಕೆಡಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ರಿ. ಯಾಕೆ ಹೀಗಾಗುತ್ತೆ ನೋಡಿ? ಒಂದು ಒಳ್ಳೆ ಪಾಯಿಂಟು. ನಾನು ಯಾವತ್ತು ಯಾರದೇ ಜ್ಯೋತಿಷ ಆಫೀಸರ್ ಮನೆಗೂ ಹೋಗಿಲ್ಲ. ನೀವಾಗ ನೋಡಿ, ಸುವರ್ಣ ನ್ಯೂಸ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾರಲ್ಲ ಜ್ಯೋತಿಷರು, ಅವ್ರನ್ನು ಕೂಡ ನಾನೇ ಫಸ್ಟ್ ಕರ್ಕೋಗಿ ನಾನು ಸ್ಲಾಟ್ ಮಾಡೋದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ. ವರ್ಷದ ಸ್ಲಾಟ್ ಅಗ್ರಿಮೆಂಟ್ ಮಾಡಿಸ್ಕೊಟ್ಟಿದ್ದೆ. ನಾನು ಮಾಡ್ಕೋಗಿ ಅಂತ. ನಾನು ಫ್ರೀಯಾಗೇ ಇದ್ದೆ ಅವಾಗ. ನನ್ಗೆ ಯಾರನ್ನೂ ಕೂಡ ನಾನು ಅಸಹ್ಯ ಮಾಡಿದವನಲ್ಲ. ಬಹಳ ವಿಶೇಷವಾಗಿ ಏನಪ್ಪ ಅಂದ್ರೆ, ಎಷ್ಟು ನಾನು ಇನ್ನೂ ಹೇಳ್ತಾವ್ರು ತುಂಬಾ ಜನ, ಇವರೆಲ್ಲ ಬಂದು ನನ್ನ ಆಫೀಸಿಗೆ ಬಂದು ಹೆಂಗೆ ನಮ್ಮ ಹತ್ರ ಜನ ಬರಲ್ಲ, ಆರ್ಯವರ್ಧನ ಹತ್ರ ಜನ ಬರ್ತಾರೆ, ಆರ್ಯವರ್ಧನ ಹತ್ರ ಜನ ಬರ್ತಾರೆ. ನನ್ನ ನ್ಯಾಚುರಲ್ ಏನಿದೆ ಅದನ್ನ ಹೇಳ್ಬೇಕು, ಹೇಗಿರ್ಬೇಕು, ಹೇಗೆ ನಡ್ಕೋಬೇಕು. ನನ್ನ ಹತ್ರ ದುಡ್ಡು ಕೊಟ್ಟನು ಚೆನ್ನಾಗಿ ದುಡ್ಡು ಕೊಟ್ಟಂತ ನಾನು ಹೊಗಳ್ತಾರಲ್ಲ. ಕೆಟ್ಟದಿದ್ರೆ ಕೆಟ್ಟದ್ನೇಳಿ ಕಳಿಸ್ಬೇಕು, ಒಳ್ಳೇದು ಇದ್ದವನ್ಗೆ ಒಳ್ಳೇದ್ನೇಳಿ ಕಳಿಸ್ಬೇಕು. ಎರಡನ್ನೂ ಕೂಡ ನಂಗೆ ಕಾಸು ಕೊಟ್ಟಾರಂತಲ್ಲಿ ಉರ್ದುಂಸ ಮಾತುಗಳಿಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿ ಒಂದು 10 ನಿಮಿಷ ಜಾಸ್ತಿ ಹೇಳುವೆ, ಚೆನ್ನಾಗಿಲ್ದದ್ದನ್ಗೆ ಒಂದು 10 ನಿಮಿಷ ಕಮ್ಮಿ ಹೇಳುವೆ. ಯಾಕಂದ್ರೆ ಅವ್ನು ನೊಂದ್ಕೊಬಿಡ್ತಾನೆ. ನೆಗೆಟಿವ್ನೇ ಹೇಳ್ಬೇಕಾಗಿರುತ್ತೆ, ತುಂಬಾ ನೆಗೆಟಿವ್ ಹೇಳ್ಬೇಕಿಲ್ಲ. ತುಂಬಾ ಜನ ನನ್ನ ಆಫೀಸಿಗೆ ಆಗಿರ್ಬೋದು, ಎಲ್ಲರೂ ನನ್ನ ಆಫೀಸಿಗೆ ಬಂದು ನೋಡ್ಕೋಗಾರು ಬಹಳ ವಿಶೇಷವಾಗಿ. ಆಮೇಲೆ ಎಲ್ಲ ನನ್ನ ಕ್ಲಾಸ್ ಮಾಡೋದು, ಎಲ್ಲ ನನ್ನ ಕ್ಲಾಸಿಗೆ ಬರೋರು. ನಾನು ಯಾರ್ದು ಕ್ಲಾಸಿಗೆ ಹೋಗ್ತಿರಲ್ಲ. ಒಬ್ಬ ಮನುಷ್ಯನಿಗೆ ಹಸಿವೆ ಅನ್ನೋದು ಇದ್ದೇ ಇರುತ್ತಲ್ಲ, ಹಸಿವೆ ಅನ್ನೋದು ತುಂಬಾ ಕಂಟ್ರೋಲ್ಗೆ ತರಕ್ಕಾಗಲ್ಲ. ಆಮೇಲೆ ನಾನು ತುಂಬಾ ಜನ ಕೇಳಿದಿಷ್ಟೇನೆ, ನೀವು ಆಫೀಸ್ ಮಾಡೋರಿಗೆಲ್ಲ ಕುಬೇರ ಮೂಲಲ್ಲಿ ರೋಡ್ ಬರ್ಬೇಕಂತ. ಕೊನೆಗೆ ಆಫೀಸನ್ನ ನನ್ನನ್ನ ಫಾಲೋ ಮಾಡಲ್ಲ, ಆಫೀಸನ್ನ ಚೇಂಜ್ ಮಾಡ್ಕೊಂಡ್ರು. ಹೋಗಿ ಆ ಥರ ಒಂದು ವಾಸ್ತು ದಿಕ್ಕುಗಳಿಗೆ ಹೋಗೋದು. ಯಾಕಂದ್ರೆ ಮಾಮೂಲಿ ನೀವೆಲ್ಲರೂ ಕೂಡ ಇಲ್ಲಿವರೆಗೂ ಈಶಾನ್ಯ ಮೂಲೆನ ನೀವು ಫೇವ್ರೇಟ್ ಆಗಿ ಬಳಸ್ತಾ ಇದ್ರಿ. ನಾನು ಕುಬೇರನ್ ಮೂಲೆನ ಹೆಚ್ಚಾಗಿ ಫೇವ್ರೇಟ್ ಆಗಿ ಬಳಸ್ತೀನಿ. ಖಂಡಿತವಾಗ್ಲೂ. ಒಬ್ರು ಕಾಲ್ ಮಾಡಿದ್ದಾರೆ, ಮಾತನಾಡ್ಸೋಣ. ಮಮತಾ ಅಂತ ಹೇಳಿ. ಮಮತಾ, ನಮಸ್ತೆ ಅಮ್ಮ. ಹಲೋ ಮಮತಾ, ನಮಸ್ತೆ. ಅಲ್ಲ, ನಮ್ಮ ಹೆಸರು ಸುಜಾತ ಅಂತ. ಸುಜಾತ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆಯಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 31/8/1980. 31/8/1980. ಹೌದು. ಸಮಯ ಸಮಯ ಬೆಳಗಿನ ಜಾವ 5:30ರಿಂದ 6 ಗಂಟೆ ಒಳಗೆ. ಬೆಳಗಿನ ಜಾವ 5:30ರಿಂದ 6 ಗಂಟೆ ಒಳಗೆ ಅಲ್ವಾ? ಓಕೆ ಮ್ಯಾಮ್, ಮಾತನಾಡಿ. ನಮಸ್ತೆ ಗುರುಜಿ. ಅಮ್ಮ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ರಾ? ಸರ್, ದಾವಣಗೆರೆಯಿಂದ ಮಾಡ್ತಾ ಇದ್ದೀವಿ. ಸರಿ ಹೇಳಿ ಅಮ್ಮ. ನಮ್ಮ ಮನೆಯವ್ರು ಬಂದಿದ್ರು ಸರ್ ದಾವಣಗೆರೆ, ನಿಮ್ಮ ಹತ್ರ ಕೇಳಲಿಕ್ಕೆ. ಸರ್, ನೀವು 31 ಡೇಂಜರ್ ಅಂತ ಹೇಳಿದ್ದೀರಾ. 3 ಡೇಂಜರ್ ಅಂತ ಹೇಳಿದ್ದೀರಾ ಈ ವರ್ಷ. ಹೌದು. ನಮ್ಮ ಮನೆಯವರು ಮೊನ್ನೆ 21ನೇ ತಾರೀಕು ತಗೊಂಡಿದ್ದಾರೆ, ಗಾಡಿ ತಗೊಂಡಿದ್ದಾರೆ ಬ್ಲೂ ಕಲರ್ದು. ಅದಕ್ಕಾಗಿ ಕೇಳೋಣ ಅಂತ. ಯಾಕಂದ್ರೆ ನಿಮ್ಗೆ ನಂಬಿಕೆ ಇದೆಯಾ ನಾನು ಹೇಳಿ ನಡೀತಿದೆ ಅಂತ? ನಾನು ನಿಮ್ ಪ್ರೋಗ್ರಾಮ್ ತುಂಬಾ ನೋಡ್ತೀವಿ ಸರ್. ನಾವು ಮುಂಚೆಯಿಂದನೂ ನೋಡ್ತಾ ಇದ್ದೀವಿ. ಇವಾಗ ಏನಂತ ಇಷ್ಟು ಜನಕ್ಕೆ ಜ್ಯೋತಿಷ್ಯರಿಗೆ ನಾನೇ ದಾರಿ ತೋರಿಸಿನಿ ಅಂತ ಹೇಳಿದ್ನಲ್ಲ ಸರ್. ಹೌದೌದು, ನಾವು ನಿಮ್ದು ಫಾಲೋನು ಮಾಡ್ತಾ ಇದೀವಿ ಸರ್. ನಾನು ಮನೇಲಿ ಹೇಳಿದೆ, ನಾನ್ ನಿಜವಲ್ಲಮ್ಮ, ನೀವು ಹಂಗೆ ಲೈನ್ ಆಗಿರಿ. ಏನ್ ನಿಮ್ಮ ಹೆಸರು ಸುಜಾತನಾ? ಹೌದು ಸರ್. ನಾನು ಪ್ಲಾನ್ ಮಾಡಿದ್ದೆ, ನನ್ಗೆ ಎಲ್ಲಾ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಜ್ಯೋತಿಷ್ಯವನ್ನ ನಾನು ಹೇಳ್ಬಿಟ್ಟಿದ್ದೀನಿ. ಇನ್ನೇನ್ ನನ್ನ ಜ್ಯೋತಿಷ ಹೇಳೋದು ಬೇಕಲ್ಲ, ಬಿಗ್ನೆಸ್ ಹೋಗೋಣ ಅಂತ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೆ. ಅಷ್ಟು ಬೇಗ ಹಿಂಗೆಲ್ಲ ಆಗೋಯ್ತು. ಇಲ್ಲ ಸರ್, ನಾವು ನಿಮ್ಮನ್ನ ತುಂಬಾ ನಂಬ್ತೀವಿ, ನಿಮ್ ಫಾಲೋ ಮಾಡ್ತೀವಿ. ನೀವು ಮುಂದೆ ಹೇಳ್ತಾ ಹೋಗ್ರಿ, ನಾವು ನೋಡ್ತಾನೆ ಇರ್ತೀವಿ ಯಾವಾಗ್ಲೂ. ನಿಮ್ಗೇನ್ ಅನಿಸ್ತು? 5/3 ಈ ವರ್ಷ 8 ಕರಿಮಾರಿ ಹಬ್ಬ ಡೇಟ್ ಅಂತ ಹೇಳ್ತಿದ್ದು? ಅದೇ ಹೇಳಿದ್ರಿ, ಅದಕ್ಕಾಗಿ ಸ್ವಲ್ಪ ನಮ್ಗೆ ಇದಾಗ್ತಾ ಇದೆ ಸ್ವಲ್ಪ. ನಾವು 21ನೇ ತಾರೀಕು ಮೊನ್ನೆ ತಗೊಂಡ್ವಿ ಗಾಡಿನ, ಬ್ಲೂ ಕಲರ್ ಸತಿ ಡೇಂಜರ್ ಅಂತ ಹೇಳ್ತಾ ಇದ್ದೀರಾ, ಅಷ್ಟು ಸ್ವಲ್ಪ ಭಯ ಆಗ್ತಾ ಇದೆ. ನಾನು ನನ್ನನ್ನೇ ಬಿಡಲ್ಲ ಅಂತ ಹೇಳಿದೆ. ನಿಮ್ಗೆ ಜ್ಞಾಪನ ಇದೆ? ಹೋದ ವರ್ಷ ಇಲ್ಲ ಸರ್, ನಾವು ನೋಡಿದ್ವಿ ಸರ್. ಹೋದ ವರ್ಷ ಹೇಳಿದ್ದೆ, ನನ್ನನ್ನು ಕೂಡ ಬಿಡಲ್ಲ, ನನ್ನನ್ನು ಅಟ್ಯಾಕ್ ಮಾಡತ್ತೆ ಈ ವರ್ಷ. 5 ಭಯಂಕರ ಡೇಂಜರ್ ಅಂತ ಹೇಳಿದ್ದೆ. ಹೌದು ಸರ್. ತುಂಬಾ ಒಳ್ಳೆ ಡೇಟ್ ಆಫ್ ಬರ್ತ್ ಹುಟ್ಟಿದ್ದು, ಭರಣಿ ನಕ್ಷತ್ರ.
ತುಂಬಾ ಜಾತಕ ತುಂಬಾ ಚೆನ್ನಾಗಿದೆ. ಏನ್ ಮಾಡ್ತಾರೆ ಅವರು? ಸರ್ ಪೊಲೀಸ್ ಆಗಿದ್ದಾರೆ ಸರ್. ಆ ಪೊಲೀಸ್. ಹೌದು, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಲಗ್ನದಲ್ಲೇ ರವಿ ಗುರು ಬುಧಗ್ರಹ ತುಂಬಾ ಚೆನ್ನಾಗಿದೆ. 9ನೇ ತಿಂಗಳ ಮೇಲೆ ತುಂಬಾ ಚೆನ್ನಾಗಿದೆ. ನಿಮ್ಮ ಯಜಮಾನ್ಗೆ ಸಖತ್ ಲಕ್ಕಿ ನಂಬರ್ 19. ಇವತ್ತು 19 ಮತ್ತೆ 4 ಯಾವಾಗಲೂ ಫಾಲೋ ಮಾಡಕ್ ಹೇಳಿ. ಸಖತ್ತಾಗಿರುತ್ತೆ. ಆವಾಗಲೂ ಆರೆಂಜ್ ಬಣ್ಣ ತುಂಬಾ ಫೇವರೇಟ್ ಆಗಿರುತ್ತೆ. ಆರೆಂಜ್ ಬಣ್ಣ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೋನು ಕೂಡ ಚೆನ್ನಾಗಿರುತ್ತೆ. ಆದ್ರೆ ಈ ಆರೆಂಜ್ ಸಖತ್ತಾಗಿರುತ್ತೆ. ಯಾಕಂದ್ರೆ ಅವ್ರ ಲಗ್ನದಲ್ಲೇ ರವಿ ಮತ್ತೆ ಇದ್ದಾನೆ. ಸಖತ್ತು ಬಹಳ ಒಳ್ಳೆ ಜಾತಕ. ಮುಂದೆ ಅವ್ರ ಜೀವನದಲ್ಲಿ ಬಹಳ ನೆಮ್ಮದಿಯಾಗಿರ್ತಾರೆ. ಯಾಕಂದ್ರೆ ನಂಬರ್ 4 ಅಲ್ಲಿರೋ ಒಂದು ಕ್ವಾಲಿಟಿ ಗುಣಗಳಿರ್ತವೆ. ಮುಂದೆ ಬಹಳ ಚೆನ್ನಾಗಿರ್ತಾರೆ, ಅಂದ್ರೆ ತುಂಬಾ ಚೆನ್ನಾಗಿರ್ತಾರೆ. ಅದರಲ್ಲಂತೂ 2029 ಮೇಲೆ ಅಂತೂ ಸಖತ್ ರಾಜಯೋಗ ಇದೆ. 2020 ಮೇಲೆ 29 ಮೇಲೆ ಇವಾಗ ಒಂದ್ ಸ್ವಲ್ಪ ರಾಹು ದಶೆ ನಡೀತೈತೆ. ರಾಹು ಒಬ್ಬನೇ ಇವ್ರ ಜಾಗದಲ್ಲಿ ರಾಹು ಒಬ್ಬನೇ ಕೆಟ್ಟನು. ರಾಹು ದಶೆ ನಡೀತಿದೆ. ಆದ್ರೂ ಕೂಡ ಟೈಮ್ ಚೆನ್ನಾಗಾಗತ್ತೆ. 2029 ಮೇಲೆ ಇವ್ರ ಜೀವನದಲ್ಲಿ ಇವ್ರಿಗೆ ಬರ್ತಾನ ಅನ್ನೋದು ತುಂಬಾ 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 ಚೆನ್ನಾಗಿರ್ತಾರೆ. 16 ವರ್ಷ ಗುರುದಶೆ ಸಖತ್ ರಾಜಯೋಗನ ಕೊಡ್ತಾನೆ. ಒಂದೇ ಒಂದು ಎಲ್ಲೋ ಸಪ್ಪೆರು ಒಂದು ಮಾಣಿಕ್ಯ $2 ಹಾಕ್ಬಿಟ್ರೆ ಇವ್ರಿಗೆ ಸಖತ್ ರಾಜಯೋಗ ಬರುತ್ತೆ. ಬೇಕಾದ್ರೆ ಗೋಮೇಧಿಕನ್ನು ಕೂಡ ಹಾಕ್ಬೋದು. ಎಲ್ಲೋ ಸಪ್ಪೆರು, ಗೋಮೇಧಿಕ, ಮಾಣಿಕ್ಯ ಒಂದು 3 ಒಂದೇ $1 ತರ ಮಾಡಿ ಒಳಗಡೆ ಕೊಳ್ಳಲ್ಲಿ ಹಾಕಿ ಸಾಕು. ಉಂಗ್ರಗಳು ಹಾಕ್ಬಾರ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಉಂಗ್ರಗಳನ್ನ ಹಾಕ್ಬಾರ್ದು. $1 ಹಾಕಿ ಸಖತ್ ರಿಸಲ್ಟ್ ಬರುತ್ತೆ. 2029 ಮೇಲೆ ನೀವು ಅವ್ರು ನನ್ನ ನೆನೆಸ್ಕೊತಾರೆ. ಅಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. 9ನೇ ತಿಂಗಳಿಂದ ಇವ್ರ ಟೈಮ್ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೇದಾಗಲಿ. ಎಸ್, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಈಗ ಹಾಸನದಿಂದ ಕೃಷ್ಣಮೂರ್ತಿ ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿ ನಮಸ್ತೆ. ಕೃಷ್ಣಮೂರ್ತಿ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 5ನೇ ತಾರೀಕು 3ನೇ ತಿಂಗಳು 2012. 5/3/2012 ಅಲ್ವಾ? 5 ಗಂಟೆ ಅಲ್ಲ, 3 ಗಂಟೆ 5 ನಿಮಿಷ ಮೇಡಮ್ ಅವರೇ. ಮಧ್ಯಾಹ್ನ. ಓಕೆಪ್ಪ, ಮಾತನಾಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಮ್ಮ ಮಗ 5ನೇ ತಾರೀಕು 3ನೇ ತಿಂಗಳು 2012 ಮಧ್ಯಾಹ್ನ 3 ಗಂಟೆ 5 ನಿಮಿಷ ಹುಟ್ಟಿದ ಸರ್. ಅವ್ರ ಬಗ್ಗೆ ಕೇಳ್ಬೇಕಾಯ್ತು. ಏನೇನು ಕೇಳ್ಬೇಕಂತ? ಎಲ್ಲಿಂದ ಕರೆ ಮಾಡಿದ್ರಾ? ಸರ್ ಹಾಸನಿಂದ. ನಿಮ್ ಜಿಲ್ಲೆಯಿಂದಲ್ಲ ಸ್ವಾಮಿ? ಹೌದಾ? ನಿಮ್ಮ ಅಭಿಮಾನಿ ಸ್ವಾಮಿ ನಾನು, ಕೃಷ್ಣಮೂರ್ತಿ ಅಂತ ಹೇಳಿ. ಬಹಳ ನಿಮ್ ಬಗ್ಗೆ ಒಂದ್ ಕೇಸ್ ಆಯ್ತಲ್ಲ ಸ್ವಾಮಿ. ಬಹಳ ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ಸ್ವಾಮಿ ನಿಮ್ ಬಗ್ಗೆ. ಜನಗಳು ದುಡ್ಡು ಕೊಟ್ಟು ಜನಗಳು ಮೋಸ ಮಾಡ್ಬಿಟ್ಟು ಸ್ವಾಮಿ. ಜನಗಳು ಮೋಸ ಮಾಡೋದು ಜಾಸ್ತಿ ಸ್ವಾಮಿ. ಈಗ ನಾನು ಹೇಳಿದ್ನಲ್ಲ, ₹1 ₹10 ದುಡ್ಡು ₹2 ನಾನು ಇಟ್ಕೊಂಡು $8 ದಾನ ಮಾಡಿದ್ದೆ. ಹಂಗ ಯಾರಿಗೆ ಬಂದ್ ಕಷ್ಟ ಅಂದ್ರೆ ಕೊಡ್ತಾ ಇರೋ ದುಡ್ಡನ್ನ ನಾನು ಯಾವತ್ತೂ ಇಲ್ಲ ಅಂದ. ನಮ್ಮ ಸ್ಟಾಫ್ ಕೂಡ ಇಲ್ಲ, ಒಂದೊಂದು ವರ್ಷದ ಅಡ್ವಾನ್ಸ್ ಎಲ್ಲ ಇಸ್ಕೊಂಡಿದ್ರು. ಒಬ್ಬೊಬ್ರಂತೂ 5-10 ವರ್ಷದಲ್ಲ ಅಡ್ವಾನ್ಸ್ ಇಸ್ಕೊಂಡವ್ರೆ. ಹಾಗಾಗಿ ಒಬ್ಬೊಬ್ರು ಅವ್ರ ಲೈಫ್ ಲಾಂಗ್ ಇರೋಷ್ಟು ಇಸ್ಕೊಂಡ್ರೆ ನಮ್ಮ ಆಫೀಸಲ್ಲಿ. ಹೊರಗಡೆ ಕೂಡ ಅಂದ್ರೆ ಈ 5ನೇ ತಾರೀಕು ಗುಣಗಳ ಬಗ್ಗೆ ಬಹಳ ಹೇಳಿದೆ ಮುಂಚೆ, ನೆನಪು ಮಾಡ್ಕೊಂಡ್ರ? ಹಾಗಾಗಿ 5ನೇ ತಾರೀಕು ಹಾಸನಲ್ಲಿ ಎಲ್ಲಿ? ಗಣಸಿನ. ನಾನು ನಾಳೆ ಹಾಸನಿಗೆ ಬರ್ತಾ ಇದ್ದೀನಿ. ಬಹಳ ಬಂದ್ಬಿಡ್ತೀನಿ. 5ನೇ ತಾರೀಕು ಯಾರ್ದು ಮಗು? ಸ್ವಾಮಿ ನನ್ ಮಗನೇ. ಸರಿ ಸರಿ. ಏನ್ ಮಾಡ್ಬೇಕಂತ ಮಗನ್ನ? ಇಲ್ಲಿ ಓದಿಸ್ಬೇಕಂತ ಇದೀನಿ. 5 ವರ್ಷ. ನೀವ್ ಹೆಂಗ್ ಹೇಳ್ತೀರ, ನೀವು ನಿಮ್ ಮಾರ್ಗದಲ್ಲೇ ಹೋಗ್ಬೇಕಂತ ಇದೀವಿ ಸ್ವಾಮಿ ನಾವು. ಯಾಕೆ ಸರ್? ಅಭಿಮಾನಿ ನಾವು ಎಲ್ಲ. ಈ ಶಿಲೆ ಚೆನ್ನಾಗಿ ತುಂಬಾ ನೀಟಾಗಿ ಏಟೆಲ್ಲ ಬಿದ್ದು ಒಳ್ಳೆ ಶಿಲೆ ಐತೆ ಅಂತಲ್ಲ ನಮ್ಮನ್ನ. ಒಳ್ಳೆ ದೇವರೇ ಸ್ವಾಮಿ. ಏನಾರ ಕೆಟ್ಟದಾದ್ರೆ ಒಳ್ಳೇದಾಗತ್ತ ಸ್ವಾಮಿ. ಹೌದೌದೌದು. ನೀವು ಒಳ್ಳೇದಾಗ್ತದೆ ಸ್ವಾಮಿ. ನೀವ್ ಏನ್ ಗೊತ್ತಾ, 1000 ಜನಕ್ಕೆ ಲಕ್ಷಾಂತರ ಗಂಟೆಗೆ ಒಳ್ಳೇದ್ ಮಾಡಿದೀರಾ. ನೀವು ಪುಸ್ತಕ ಇದ್ ಮಾಡಿದ್ರಿ, ಎಲ್ಲ ಇದು ಮಾಡಿದೀರಾ. ಒಳ್ಳೇದ್ ಮಾಡೇ ಮಾಡ್ತಾರೆ ಸ್ವಾಮಿ. ಮೇಲಿರೋದು ದೇವ್ರು ಮಾಡೇ ಮಾಡ್ತಾರೆ ಸ್ವಾಮಿ. ನೀವು ಅಷ್ಟೊಂದು ಎಲ್ಲಾದ್ರೂ ಪುಸ್ತಕ ಇದ್ ಮಾಡ್ಬಿಟ್ಟು ನಿಮ್ಗೆ ಜನಗಳು ಮಾಡ್ಬಿಟ್ಟು ಒಳ್ಳೇದ್ ಮಾಡ್ತಾರೆ ಸ್ವಾಮಿ. ಇಲ್ಲ, ನನಗೊಂದು ನಮ್ಮ ತಂದೆ ಕೊಟ್ಟಂತ ಒಂದು ಜಮೀನ್ ಇದೆ, ಬೇಲೂರಿಗೂ ಹಾಸನಿಗೂ ಮಧ್ಯ. ಒಂದು 10 ಎಕರೆ ಇದೆ ಹೆಚ್ಚು ಕಮ್ಮಿ. ಅದನ್ನ ಬಡ ಮಕ್ಳು ಸ್ಕೂಲ್ ಕಟ್ಟಬೇಕಂತ ಎತ್ತಿಟ್ಟಿದ್ದೀನಿ. ದಯವಿಟ್ಟು ಅದೊಂದು ತುಂಬಾ ಖರ್ಚಾಗುತ್ತೆ. ನಾನು ಯಾರನ್ನು ಸಾಲ ಕೇಳಕ್ಕಲ್ಲ. ನನ್ನ ಒಟ್ಟಿನಲ್ಲಿ ಅದನ್ನೆಲ್ಲ ಮಾಡಿ 0 ಬ್ಯಾಲೆನ್ಸ್ ಆಗಿದ್ರು ನನಗೆ ಓಕೆ. ನಂಗೇನಿಲ್ಲ, ಸಂಸ್ಥೆ ನಡೆದ್ರೆ ಸಾಕು. 4 ಜನಕ್ಕೆ ಒಳ್ಳೆದಾರೆ. ಏನಂತ ನೇಮ್ ಇಟ್ಟಿದ್ರೆ ಮಗುಗೆ? ಹರ್ಷ ಅಂತ ಸ್ವಾಮಿ. ಹರ್ಷ ನೇಮ್ ಬೇಡ ಸರ್, ದಿ ಬೆಸ್ಟ್ ಆರ್ಯನ್. ಒಳ್ಳೆ ನೇಮು ಆರ್ಯನ್. ಆರ್ಯನ್ ಅಂದ್ರೆ 10 ಬರುತ್ತೆ. ನಿಮ್ ಮಗ 5 and 4 ಕಾಂಬಿನೇಷನ್ಗೆ ಸಖತ್ ನಂಬರ್. ಪಿರಮಿಡ್ ನಂಬರ್ ನಿಮ್ಮ ಮಗಂದು 2 ಬರುತ್ತೆ. ಅದು ಪಿರಮಿಡ್ ನಂಬರ್ 6 ಬರುತ್ತೆ. ಸಖತ್ತಾಗಿದೆ. ಮತ್ತೆ ಗುರು ಮತ್ತೆ ಶುಕ್ರ 10ನೇ ಮೇಲಿದ್ದಾನೆ. ಗುರು ಮತ್ತೆ ಶುಕ್ರ ಇದ್ರೆ ಯಾವತ್ತೂ ಕೂಡ ಬಡತನ ಬರಲ್ಲ. ನೋಡಿ, ನನ್ನ ಜಾಗದಲ್ಲಿ ಗುರು ಮತ್ತೆ ಶುಕ್ರ ಒಟ್ಟಿಗೆ ಇದ್ದಾನೆ.
ನಮಗೆ ಬಡತನ ಅನ್ನೋದು ಗೊತ್ತಿಲ್ಲ. ಜಾತಕದಲ್ಲೇ ಸಖತ್ ರಾಜಯೋಗ ಇದೆ. ರಾಜ್ಕುಮಾರ್ ಜಾತಕದಲ್ಲಿ ಗುರು ಮತ್ತೆ ಶುಕ್ರ ಇದೆ, ಅವ್ರಿಗೆ ಬಡತನ ಅನ್ನೋದು ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಗುರು ಮತ್ತೆ ಶುಕ್ರ 10ನೇ ಮನೇಲಿರೋದ್ರಿಂದ ನಿಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ಬಡತನ ಬರಲ್ಲ. ಸ್ವಲ್ಪ 4ನೇ ಮನೇಲಿ ಶನಿ ಇದೆ, 4ನೇ ಮನೆ ಶನಿ ಹುಚ್ಚನಾಗಿದೆ, ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಟ್ಟರೆ ಸಾಕು. ಲಗ್ನದಲ್ಲ ಚಂದ್ರ ಇದ್ದಾನೆ, ತುಂಬಾ ಸಖತ್ತಾಗಿದೆ ಜಾತಕ. ಆರೋಗ್ಯ ಒಂದು ಚೆನ್ನಾಗಿದ್ಬಿಟ್ರೆ 11ನೇ ಮೇಲೆ ಕೇತು ಇದ್ದಾನೆ. ಫಾರ್ಮಲ್ ಇರೋಂಥ ಒಂದು ದೊಡ್ಡ ಒಂದು ಕಂಪ್ನಿ ಓನರ್ ಆಗೋದು, ಒಂದಂತರ ಇನ್ಫೋಸಿಸ್ ನಾರಾಯಣ ಮೂರ್ತಿ ಜಾತಕ ಹೇಗಿರುತ್ತೆ ಆ ಮಟ್ಟಕ್ಕೆ ತಗೊಂಡೋಗಂತ ಜಾತಕ ಆಗುತ್ತೆ. ಯಾಕಂದ್ರೆ ಶನಿ ಹುಚ್ಚಿನಾಗಿರೋದು, 10ನೇ ಮೇಲೆ ಶುಕ್ರ ಮತ್ತೆ ಗುರು ಇರೋದು, 11ನೇ ಮೇಲೆ ಕೇತಿರೋದು, ಬಹಳ ವಿಶೇಷವಾಗಿ 9ನೇ ಮೇಲೆ ಇರೋದು. ಒಂಥರ ಸಾವಿರಾರು ಜನದ ತುಂಬಾ ಸಾವಿರಾರು ಕೋಟಿ ವೈಟ್ ಮನಿ ಇರೋಂಥ ವ್ಯಕ್ತಿ ಆಗ್ತಾರೆ. ವೈಟ್ ಮನಿ, ಬ್ಲಾಕ್ ಮನಿ ಇರೋದು ಬೇರೆ, ವೈಟ್ ಮನಿನೇ ಸಾವಿರಾರು ಕೋಟಿ ಇರೋಂಥ ವ್ಯಕ್ತಿ ಆಗ್ತಾನೆ. ಆರ್ಯನ ನೇಮ್ ನಡಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಇವ್ರು ಯಾವಾಗಲೂ ಎವರ್ ಗ್ರೀನ್ ನಂಬರ್ 1 ಮತ್ತೆ 6 ಟೋಟಲ್ ನಂಬರ್ ಸಕ್ಕತ್ತಾಗಿರ್ತಾನೆ. 100% ಲಗ್ನಾಧಿಪತಿ ಲಗ್ನದಲ್ಲಿ ಬಲವಾಗಿದ್ದು 10ನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಇರೋದು, ಉಚ್ಚ ಶನಿ, ಬಹಳ ರಾಜಯೋಗದ ಉಚ್ಚ ಶನಿ, ಉಚ್ಚನಾಗಿರೋದು ಒಂದು ರಾಜಯೋಗ. 9ನೇ ಮನೇಲಿ ಬುಧ ಇರೋದು, 11ನೇ ಮನೇಲಿ ಕೇತು. 11ನೇ ಮನೇಲಿ ಕೇತು ಇದ್ರೆ ಮೋಕ್ಷ ಸಿಗುತ್ತೆ ಜಾತಕ. ನೋಡಿ, ನಂಗೆ 11ನೇ ಮನೇಲಿ ಕೇತು ಇದ್ದಾನೆ, ನಾನು ಎಲ್ಲಾ ತರದ ನೋವು ಅನುಭವಿಸ್ಬೇಕು, ಎಲ್ಲಾ ತರದ ಸುಖ ಅನುಭವಿಸ್ಬೇಕು. ನಿಜವಾಗ್ಲೂ ಕೂಡ ನಾನು ನಿಮಗೆ ಗೊತ್ತಿಲ್ಲ, ನನ್ನ ನೆನ್ನೆಲ್ಲ ಒಬ್ಬರು ಕ್ಲಾಸ್ ಮಾಡೋದಂಥವ್ರ ಮನೆಗೆ ಇದು ಮುಗಿಸ್ಕೊಂಡು ಹೋದೆ. ಮನೇಲಿ ಬರ್ರಿ ಸಾರ್, ನಾನು ತುಂಬಾ ಚೆನ್ನಾಗಿ ಮಾಡ್ತೀವಿ ನಾನ್ ವೆಜ್, ನಮ್ಮ ಊಟಕ್ಕೆ ಬರ್ರಿ ಬಹಳ ಸರಿ ಕರಿತಿದ್ರು. ಸರಿ ಲೈವ್ ಮುಗಿಸ್ಕೊಂಡು ಸೀದಾ ನೆನ್ನೆ ಹೋಗಿ ಅವರು ಏನು ಬಿರಿಯಾನಿ ಮಾಡಿದ್ದಾರೆ, ಆಮೇಲೆ ಮಟನ್ ಫ್ರೈ, ಮಟನ್ ಸಾರು, ನಾಟಿ ಕೋಳಿ ಫ್ರೈ, ಚಿಕನ್ ಫ್ರೈ, ಇಷ್ಟನ್ನೆಲ್ಲ ಮಾಡಿಸಿ ನಾನು ಊಟ ಮಾಡಿ ಸಾಕಾಗಿ 2 ಗಂಟೆ ಆಫೀಸಿಗೆ ಬಂದೆ. 2 ಗಂಟೆಗೆ ಬಂದು ಜ್ಯೋತಿಷ್ ಹೇಳಿ ಮತ್ತೆ ಹೋಗಿ ಲೈವಲ್ಲಿ ಕೂತ್ಕೊಂಡೆ. ಹಾಗೆ ನಾನು ಬೇಡ ಅಂದ್ರೆ ಇಲ್ಲ, ಬರ್ರಿ ಸಾರ್ ಬರ್ರಿ, ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದ್ ಸರಿನೂ ಕೂಡ ಮತ್ತೆ ಅವ್ರ ಮನೆಗೆ ಹೋದಕ್ಕೆ ಬಹಳ ಖುಷಿ ಆದೆ. ಒಂಥರ ನಮ್ಮೂರು ಜಮೀನು ಇದ್ದಂಗಿತ್ತು, ಒಂಟಿ ಮನೆ, ಎಲೆಕ್ಟ್ರಾನಿಕ್ ಸಿಟಿಲಿ ಆಚೆ ಒಂಟಿ ಮನೆ. ಆಮೇಲೆ ನನಗೆ ಬಹಳ ಇಷ್ಟ ಆಯ್ತು. ನಾನು ಅಲ್ಲಿ ಹೋಗಿದ ತಕ್ಷಣ ಹೇಳಿದೆ, ಎಷ್ಟು ನಮ್ಮ ಕ್ಲಾಸಿಗೆ ಬಂದಿರೋ ಹುಡುಗ ಅವನು. ನಿಜವಾಗ್ಲೂ ಕೂಡ ಅವ್ರ ಮನೆಯವರೆಲ್ಲ ನಾನು ತುಂಬಾ ದೊಡ್ಡ ಫ್ಯಾನ್ ಅಂತ. ಅವ್ರು ಯಾರು ನೆಂಬಲ್ಲ ಅಂತ, ಯಾರ್ಯಾವ್ದು ನನ್ನ ಪರ್ಸನಲ್ ನಂಬರ್ ಇದೆ ಅಂತ. ಅವ್ರ ಅಕ್ಕಂತೂ ಬಿದ್ದು ಕುಡ್ದಾಡ್ಬಿಟ್ರಂತೆ, ನಮ್ಮ ಮನೆ ಬರ್ತಾರೆ ಸುಳ್ಳು ಹೇಳ್ತಿದ್ದೆ ಅಂತ. ಯಾಕಂದ್ರೆ ನಾನು ಟ್ರಾಕ್ನ ಚೇಂಜ್ ಮಾಡಿದೆ. ಮುಂಚೆ ಯಾರಿಗೂ ಎಂತ VIP ಅವ್ನು ಎಂತ ಕೊಟ್ಟ ಇಷ್ಟು ಬಂದು ನೀನು ದುಡ್ಡು ಕೊಟ್ಟ, ಒಂದು 2,400 ರೂಪಾಯಿ ಕೊಟ್ಟ, ಇದಳಪ್ಪ ನಿಂದ ಸಾಕು ಅನ್ನುವೆ, ಯಾರು ಪರಿಚಯ ಮಾಡ್ಕೊತಾನಲ್ಲ. ನಿಜವಾಗ್ಲೂ ಕೂಡ ನಾನು 2 ಗಂಟೆವರೆಗೂ ಪ್ರೈಮ್ ಮಿನಿಸ್ಟರ್ ಅಂತ ವ್ಯಕ್ತಿ ಮೂವತ್ತೈದು ಕೊಟ್ಟಿದ್ದೀನಿ, ನಿಮ್ಮ 38ಇಂದ ನಮಗೆ ಬಿಟ್ಬಿಡಿ ಆಯ್ತು ಅಂತ ಹೇಳಿದ. ಇವತ್ತು ಹಂಗಲ್ಲ, ಒಬ್ಬ ಕಡು ಬಡವನ ಕೈಲಿ ವಿಶ್ವಾಸ ಬೆಳೆಸಬೇಕು. ಯಾಕಂದ್ರೆ ನಾನು ಜ್ಯೋತಿಷ್ಯ ಅಂತ ನೆಮ್ತಾ ಇದ್ದೆ. ಜ್ಯೋತಿಷ್ಯ ಜೊತೆಗೆ ಜನದ ಬಾಳಿಕೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಒಬ್ಬ ಜನದ ಒಂದು ಒಗ್ಗಟ್ಟು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನನ್ನ ಕ್ಲಾಸಿಗೆ ಬಂದ್ರೆ ಯಾರೇ ಕೇಳಿದ್ರು ನಾನು ಇವಾಗ ನನ್ನ ನಂಬರ್ ಕೊಡ್ತೀನಿ. ತುಂಬಾ ಚೆನ್ನಾಗಿ ಹಳೆ ಕ್ಲಾಸ್ಗೆ ಬಂದವರು ಎಲ್ಲ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಹತ್ರ ಚೆನ್ನಾಗಿದ್ದಾರೆ. ಯಾಕಂದ್ರೆ ತುಂಬಾ ಜನ ಎಲ್ಲರಿಗೂ ಗೊತ್ತು. ನನಗೆ ಹಿಂಗೆ ಅಟ್ಯಾಕ್ ಆಗೋದು 4 ವರ್ಷ ಮುಂಚೆ ಗೊತ್ತಿತ್ತು. 4 ವರ್ಷ ಮುಂಚೆ ಇದೇ ವ್ಯಕ್ತಿ ಅಂತ ಗೊತ್ತು. ಫಸ್ಟ್ ದಿವಸ ನನ್ನ ಜ್ಯೋತಿಷ ಕೇಳಕ್ ಬಂದೆ 4 ವರ್ಷದ ಮುಂಚೆ. ಅವ್ರ ಲಾಯರ್, ನಾನು ಅವತ್ತು ಗೆಸ್ ಮಾಡಿದ್ದೆ ಅಂತ. ಕೊನೆಗೆ ನನ್ನ ಕ್ಲಾಸಿಗೆ ಬಂದು ಜಾಯ್ನ್ ಆದ್ರು. ಅವತ್ತು ನಾನು ಗೆಸ್ ಮಾಡಿದೆ, ಇವಮ್ಮ 100% ಟೀಮ್ ಕಟ್ತಾಳೆ ವಾಟ್ಸ್ಆಪ್ ಗ್ರೂಪ್ ಅಂತ. ಅವಮ್ಮ ಲಾಯರ್, ಊರವ್ರ ಕೈಲಿ ಎಲ್ಲರ ಕೈಲಿ ಕೇಸಕ್ಕೆ ಅವಮ್ಮ ಹಾಕ್ಸಿಲ್ಲ. ಅವ್ನ ಗಂಡ ಆಚೆ ಕುತ್ಕೊಂಡು ಯಾವಾಗ್ಲೂ ಕ್ಲಾಸ್ ಮುಗಿದು ಆಚೆ ಬರೋಲ್ಲ ಒಂದು ಟೀಮ್ ಕಟ್ಕೊಂಡು. ಅವ್ನು ಯಾವನ ಸೂರ್ಯವರ್ಧನ್ ಅನ್ನಲ್ಲ, ಅವ್ರು ಇವರೆಲ್ಲ ಗೊತ್ತಿಲ್ಲ, ಕಳ್ಳನ ತರ ಕದೋಡಬಿಟ್ಟಿದ್ದಂತೆ ಅವತ್ತು. ಅವನು ಯಾವ ನಾಯನದ ನಂಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಂಗೆ ಇದು 4 ವರ್ಷ ಮುಂಚೆ ಗೊತ್ತಿತ್ತು ಈ ಸೀನು. ಆದ್ರೆ ನಡೀತಿತ್ತು, ಇವರಿಂದಲೇ ನಡೀತಿತ್ತು ಅಂತ ಗೊತ್ತಿತ್ತು. ಆದ್ರೆ ಇಂಥ ಟೈಮಲ್ಲಿ ನಂಗೆ ಕೆಟ್ಟ ಟೈಮ್ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಯ್ತು. ತುಂಬಾ ಚೆನ್ನಾಗಿದೆ ಸರ್, ನಾನು ಮನಸ್ತುಪ್ತಾಗಿ ಹೇಳ್ತಾ ಇದ್ದೀನಿ. ನೀವೇನು 1000 ಕೋಟಿ ಒಡೆಯ ವ್ಯಕ್ತಿ ಆಗ್ತಾನೆ, ಬರ್ದಿಟ್ಟು ಕೇಳಿ. ಸಾವಿರಾರು ಜನ ಕೆಲಸ ಕೊಡೋ ಅಂತ ಜಾತಕ ಆಗುತ್ತೆ. ಯಾಕಂದ್ರೆ ಶನಿ ಹುಚ್ಚನಾಗಿರೋ ಒಂದು ಯೋಗ. 11ನೇ ಮೇಲೆ ಕೇತಿದ್ದಾನಂದ್ರೆ ಜೀವನದಲ್ಲಿ ಎಲ್ಲಾ ಸುಖ, ಸಂತೋಷ, ನೋವು ಎಲ್ಲವನ್ನೂ ಅನುಭವಿಸ್ತಾನೆ ಮಾತ್ರ ಮೋಕ್ಷ ಸಿಗುತ್ತೆ. 11ನೇ ಮೇಲೆ ಕೇತಿರ್ಬೇಕು. ಈ ಜನರಲ್ಲಿ ಮೋಕ್ಷ ಸಿಗುತ್ತೆ ಖಂಡಿತ ಕೂಡ. ಸಾವನ್ನ ನೇರವಾಗಿ ವೆಲ್ಕಮ್ ಮಾಡ್ತಾರೆ. ಬ್ರಹ್ಮನ ಬಾರಪ್ಪ, ನಾನು ಕರ್ಕೋಗೋ ಸಾಕಾಯ್ತು, ಇಲ್ಲಿ ಯಾಕೆ ತಳ್ಳಿಬಿಟ್ಟಿ ಈ ಜನಗಳ ಮುಂದೆ ನನ್ನ ಯಾಕೆ ತಳ್ಳಿಬಿಟ್ಟಿದ್ಯಾ, ಸುಮ್ಮನೆ ನೋಡು ನೀನು ಕಳ್ಸಿದ್ಕೋಸ್ಕರ ಇಷ್ಟು ಕೋಟಿ ಮಾಡಿ ಹಸ್ತಿದ್ದೀನಿ, ನೀನು ನನ್ನ ಜೊತೆ ಬರೋದ್ರೆ ಇದನ್ನ ಬಾಚಿಕೆ ಬಂದ್ಬಿಟ್ಟು ನನ್ನ ಜೊತೆ ಅದನ್ನು ಬಾಚಿಕೆ ಬರಪ್ಪ ಬ್ರಹ್ಮ ಅಂತ. ಬ್ರಹ್ಮನಿಗೆ ಅದೆಲ್ಲ ಮುಟ್ಟಕ್ಕಾಗಲ್ಲ, ಬರೀ ಆತ್ಮ ಮಾತ್ರ ಎತ್ಕೊ ಹೋಯ್ತಾನೆ, ಬಾಡಿನ ಇಲ್ಲೇ ಬಿಟ್ಟು ಹೋಯ್ತಾನೆ. ಖಂಡಿತ ಕೂಡ ಕರ್ಮನ ಪುಣ್ಯನ ಇಲ್ಲೇ ಬಿಡಿಸ್ಬಿಟ್ಟು ಹೋಯ್ತಾನೆ. ಹಾಗೆ ಜಾತಕ ತುಂಬಾ ಚೆನ್ನಾಗಿದೆ. 19 ಫೇವರೇಟ್ ನಂಬರ್, 10 ಬಹಳ ಪವರ್ಫುಲ್ ನಂಬರು. 5 ಮತ್ತು 6 ಎವರ್ಗ್ರೀನ್ ಆಗಿ ಫಾಲೋ ಮಾಡಕ್ಕೆ ಹೇಳಿ, ತುಂಬಾ ರಾಜಯೋಗ ಬರುತ್ತೆ. ಇಂಥ ನೋಡಿ, ಹಿಂಗ್ ಜಾತಕ ಚೆನ್ನಾಗಿರೋ ಬಂದ್ರೆ ಬಹಳ ಹೊತ್ತು ಹೇಳ್ತೀವಿ ಅಂತ ಹೇಳ್ತೀವಿ. ನಿಮ್ದು ಚೆನ್ನಾಗಿತ್ತು. ಹಿಂದೆ ಪೊಲೀಸ್ನವ್ರು ಫೋನ್ ಮಾಡೋಂಥವ್ರು ಕೂಡ ಬಹಳ ಚೆನ್ನಾಗಿದೆ. ಅವ್ರಿಗೆ 2029 ಮೇಲೆ ಅಂತ ಅವ್ರಿಗೆ ಗುರು ದಶೆ ಸ್ಟಾರ್ಟ್ ಆಗುತ್ತೆ. ಗುರು ಲಗ್ನದಲ್ಲಿ, ಸಿಂಹ ಲಗ್ನದಲ್ಲಿ ಸಖತ್ತಾಗಿರ್ತಾರೆ ಖಂಡಿತ ಕೂಡ. ನಿಮ್ಮ ಮಗುನ ಅವಾಗ ತಮಿಳುನಾಡಲ್ಲಿ ಗುರು ಶಾಂತಿ, ಒಂದು ಶುಕ್ರ ಶಾಂತಿ ಮಾಡಿಸಿ. ಜಾತಕ ಅಂತೂ ಬಹಳ ಚೆನ್ನಾಗಿದೆ ಸರ್. ಕರೆ ಮಾಡಿದ್ದು ತುಂಬಾ ಖುಷಿ ಆಯ್ತು. ಒಳ್ಳೆದಲ್ಲಿ ನಿಮಗೆ.
ಎಸ್, ಧನ್ಯವಾದಗಳು ಕೃಷ್ಣಮೂರ್ತಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಸಾಕಷ್ಟು ಜನ ಇದೇ ರೀತಿಯಾದ ಸಮಸ್ಯೆಯನ್ನ ಹೊತ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಜಾತಕದಲ್ಲಿ ಈ ರೀತಿಯಾದಂತಹ ದೋಷ ಇದೆ ಅಂತೇಳಿ ಹೇಳ್ತಾರೆ. So, ಏನ್ ಪರಿಹಾರ ಅದು ಇದು ಅಂತ ಹೇಳಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಎಲ್ಲಾ ತರದ್ದು ಅನುಭವಿಸಿದೀನಿ. ಈ ವಾಮಾಚಾರ ಒಂದು ನೆಂಬಿಲ್ಲ. ಇನ್ನೊಂದು 1 ವರ್ಷ ಆದ್ಮೇಲೆ ಅದನ್ನು ಇದೆಯಾ ನೋಡೇ ಬಿಡ್ತೀನಿ. ನಾನು ಯಾವಾಗಲೂ ಇಳಿದ್ರೆ ಆಳಕ್ಕೆ ಇಳಿತಿಲ್ಲ, ಇಳಿಯಾಕಲ್ಲ. ಅದೊಂದು ವಾಮಾಚಾರ ನೋಡೋಣ. ಮೊನ್ನೆಲ್ಲ ಕೇಳೋದ್ರಲ್ಲಿ 1 ತಿಂಗಳಿದ್ದೆ, ಅಲ್ಲಿ ವಾಮಾಚಾರ ಮಾಡೋಲ್ಲ. ಇದ್ರು ನೋಡೋಣ, ಟ್ರೈ ಮಾಡ್ತೀನಿ. ಆದ್ರೂ ನನ್ನ ಕೈಲಿ ಆದ್ರೆ ಇದೆಯೋ ಇಲ್ಲೋ ಚೆಕ್ ಮಾಡ್ಬೇಕು. ನಾನು ಚೆಕ್ ಮಾಡಿಲ್ಲ. ಜ್ಯೋತಿಷ್ಯ, ನ್ಯೂಮರಾಜಿ ಎಲ್ಲವೂ ಕೂಡ ನಾನು ರಾತ್ರಿ 12 ಗಂಟೆ ಒಬ್ರು ಜ್ಯೋತಿಷ್ಯ ಮಾತಾಡ್ತಾ ಇದ್ದೆ. ದೇವ್ರಿಗೂ ಜ್ಯೋತಿಷ್ಯ ಏನೇನು ಲಿಂಕು ಅಂತ. ಹಾಗಾಗಿ ಒಂದೊಂದು ಟೆಕ್ನಿಕ್ ನ ನಿಮ್ಗೋಸ್ಕರ ಹೇಳ್ಬೇಕಾದ್ರೆ ನನಗೋಸ್ಕರ నేను ಹೇಳ್ಕೊಳಕಲ್ಲ. ತುಂಬಾ ಟೆಕ್ನಿಕ್ಗಳನ್ನ ಜ್ಯೋತಿಷ್ಯ ಮಾತ್ರ 100% ಇದ್ದಂಗೆ ನಡೀತೈತಿ. ಅದನ್ನ ಚೇಂಜ್ ಮಾಡಕ್ ಸಾಧ್ಯ ಇರಲ್ಲ. ಇಲ್ಲಿ ಯಾವ್ದು ಪರಿಯಲ್ಲ. ಎಷ್ಟೋ ಜನ ಎಲ್ಲದಕ್ಕೂ ಶಾಂತಿ 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 ಅಂತ ದುಡ್ಡು ಕಿತ್ಕೊತಾರೆ. ನಿಜವಾಗ್ಲೂ ಕೂಡ ಇತ್ತೀಚೆಗೆ ನೀವು ನೋಡಿರ್ಬೋದು, ನೀವು ಬಹಳ ವಿಶೇಷವಾಗಿ ತುಂಬಾ ಜನ ಸುಮ್ಮನೆ ಹೋಮಗಳನ್ನ ಅಮಾಸೆಗೆ ಪೌರ್ಣಮಿಗೆಲ್ಲ ತುಂಬಾ ಜಾಸ್ತಿ ಬಳಸ್ಕೊತಾರೆ. ಅವರ ಬೆಳಕಲ್ಲಿ ಬೇಯಿಸ್ಕೊಳಕ್ಕೆ. ನಿಜವಾಗ್ಲೂ ಕೂಡ ಅದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಖಂಡಿತ ಕೂಡ. ನೋಡಿ, ಪ್ರಾರ್ಥನೆಗೆ ನಿಮ್ಗೆ ಪರಿಹಾರ ಇದೆ, ಪೂಜೆಗೆಲ್ಲ ಪರಿಹಾರಗಳಿಲ್ಲ. ಸತ್ವಾಲು ಪೂಜೆಗೆಲ್ಲ ಪರಿಹಾರ ಇಲ್ಲ. ನೀವು ಪ್ರಾರ್ಥನೆ ಮಾಡಿ. ಬರೀ ಈ ಮೊಬೈಲ್ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬಿಡಿ, ಈ ಮೊಬೈಲೇ ನಂಗೆ ದೇವ್ರು ಅಂತ. ಖಂಡಿತ ಕೂಡ ಅಯ್ಯೋ ನನ್ನ ಲವರ್ ಫೋನ್ ಮಾಡ್ಲಪ್ಪ, ಲವರ್ ಫೋನ್ ಮಾಡೇ ಬರ್ತಾಳೆ ಬೇಕಾದ್ರೆ. ಆ ತರ ಒಂದು ಪ್ರಾರ್ಥನೆ. ಅಯ್ಯೋ ನಮ್ಮ ಅಮ್ಮ ಫೋನ್ ಮಾಡ್ಲಿ, ನಮ್ಮ ಅಮ್ಮ ಫೋನ್ ಮಾಡ್ಲಿ ಮಾಡ್ತಾಳೆ ಪ್ರಾರ್ಥನೆಗೆ. ಅಯ್ಯೋ ನಮ್ಮ ತಂದೆ ಫೋನ್ ಮಾಡ್ಲಿ ಅಂದ್ರೆ ಮಾಡ್ತಾರೆ. ಅಯ್ಯೋ ನಂಗೆ ಯಾರೋ ದುಡ್ಡು ಕೂಡ ಹೆಲ್ಪ್ ಮಾಡ್ಲಿ ಅಂತ. ಪ್ರಾರ್ಥನೆಗೆ ಬಹಳ ಪವರ್ ಇದೆ. ಖಂಡಿತ ಕೂಡ ಪ್ರಾರ್ಥನೆ ನೀವು ಎಲ್ಲಿ ಬೇಕಾದ್ರೂ ಯಾವುದೇ ಟೈಮಲ್ಲೂ ನೆನೆಸ್ಕೋಬಹುದು ಖಂಡಿತ ಕೂಡ. ಆದ್ರೆ ಎಷ್ಟೋ ಜನ ಇವಾಗ ಶ್ರೀರಂಗಪಟ್ಟಣ ತುಂಬಾ ಜನ ಬಳಸ್ಕೊಬಿಡ್ತಾರೆ. ದುಡ್ಡಿಗೋಸ್ಕರ ತುಂಬಾ ಟೆಕ್ನಿಕ್ ಬಳಸ್ಕೊತಾರೆ. ಯಾಕಂದ್ರೆ ನಾನು ಎಲ್ಲಾರನ್ನೂ ಹತ್ತಿರವಾಗಿ ನೋಡಿದ್ದೀನಿ. ಮತ್ತೆ ತುಂಬಾ ಜನನ ನಮ್ಮಿಂದಲೇ ಜಗತ್ತು ಅನ್ನೋರನ್ನ ನಾನು ಕರ್ಕೊಂಡ್ಬಂದು ಟಿವಿ ಕೊಡ್ಸಿದ್ದೀನಿ. ಅದಾದ್ಮೇಲೆ ನಾನು ಬಂದಿರೋದು ಟಿವಿಗೆ. ಖಂಡಿತ ಕೂಡ ನಿಮಗೆ ಗೊತ್ತಿರಬಹುದು, ಇದೇ ದೇವೇಶ್ವರ್ ಇಷ್ಟೊಂದು ಕಷ್ಟ ಯಾಕಂದ್ರೆ ನಾನೇ ಕರ್ಕೊಂಡ್ಬಂದವ್ರನ್ನ ಖುದ್ದೇ ಕೂರಿಸ್ತೆ. ಅವರಲ್ಲಿ ಎಲ್ಲ ವೀಕ್ ಆಗಿದ್ರು, ಫೈನಾನ್ಸ್ ಇಂದ ಹಿಡಿದು ದುಡ್ಡಲ್ಲಿ ಆಗಿದ್ರು. ಬರ್ರಿ ನನಗೆ ಗೊತ್ತಿರೋರು ಸಾಲ ಕೊಡ್ತಾರೆ, ಬರ್ರಿ ಕುತ್ಕೊಳ್ರಿ. ಇದೇ ಜನಸರಿಗೆ ನಾನು ಅಗ್ರಿಮೆಂಟ್ ಮಾಡಿ 3 ತಿಂಗಳು ಕೂರಿಸಿದಂತ ವ್ಯಕ್ತಿ. ಒಂದು ವೈಬ್ರೇಷನ್. ನಾನು ಯಾವತ್ತು ಯಾರನ್ನ ಹೆಲ್ಪ್ ಕೇಳಿಲ್ಲ, ಇವತ್ತರೆಗೂ ಕೂಡ ನಾನು ಕೇಳೋದು ಇಲ್ಲ. ಯಾಕಂದ್ರೆ ಇನ್ ಮುಂದೆ ಎಲ್ಲರ ಹತ್ರ ಒಂಥರ ಕ್ಲಾಸಿಗೆ ಬಂದಿರೋದ್ರಿಂದ ಹುಬ್ಳಿ ಕ್ಲಾಸ್ ಮಾಡ್ತಾ ಇದೀನಿ. ದಯವಿಟ್ಟು ಇದೇ ಮುಂದಿನ ಶನಿವಾರ ಭಾನುವಾರ ಬರ್ರಿ. ಖಂಡಿತ ಕೂಡ ನೋಡಿ, ಯಾರೋ ಬುಲ್ಡೆ ಬಿಡೋ ಕ್ಲಾಸು, ಆಪ ಕೊಡೋ ಕ್ಲಾಸನ್ನೆಲ್ಲ ಮಾಡಲ್ಲ. ಹೊಟ್ಟೆ ಕಿಚ್ಚಿ ನನ್ನ ಮೇಲೆಲ್ಲ ಮಾಡಿರ್ಬೋದು. ಆದ್ರೆ ಖಂಡಿತ ಕೂಡ ನನ್ನ ಸಬ್ಜೆಕ್ಟ್ ಯಾರಿಂದಲೂ ಕಿತ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇದು ಹಾಸನದಲ್ಲಿ ಹುಟ್ಟಿರೋದು. ಖಂಡಿತ ಕೂಡ ಹಾಸನ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಪ್ರೈಮಿಷ್ ಆದಂತ ಒಂದು ಊರು. ಹಾಸನದಲ್ಲಿ ಡಬಲ್ ಎಸ್ ಪಾಸ್ ಆಗುತ್ತೆ. ಆ ಡಬಲ್ ಎಸ್ ಹಾಸನ 18 ಬರುತ್ತೆ. ಹೋರಾಟದ ಸಂಖ್ಯೆ 100 ಅದೇನೋ ಗೊತ್ತಿಲ್ಲ. ಆ ನಂಬರಲ್ಲಿ ಹೋರಾಟದ ನಂಬರ್. ತುಂಬಾ ಜನ ಹಾಸನದಲ್ಲಿದ್ದಾರೆ, ಹೇಳಕ್ಕೆ ಇಷ್ಟಪಡಕ್ಕಲ್ಲ. ಹಾಸನಲ್ಲಿ ಹುಟ್ಟಿದವರು ಉನ್ನತ ಸ್ಥಾನಕ್ಕೆ ಬಂದವರಿಗೆ ಕಿರಿಕ್ ಇದ್ದೇ ಇರುತ್ತೆ. ಆ ಕಿರಿಕಿಗೆಲ್ಲ ತಲೆ ಕೆಡಿಸ್ಕೊಬಾರ್ದು. ನಿಮ್ಗೆ ಗೊತ್ತಿಲ್ಲ, ಕೀರ್ತಿನ ಕೂಡ ಕಣ್ಣೀರಲ್ಲಿ ಕೈ ತೊಳಿತಿದ್ರು ಒಂದು ಟೈಮಲ್ಲಿ. ನಾನು ಖುದ್ದಾಗಿ ಅವ್ರಿಗೆ ಹೆಲ್ಪ್ ಮಾಡಿದ್ದೆ, ಇನ್ನೂ ತಂದು ಕೊಟ್ಟಿಲ್ಲ ಖಂಡಿತ ಕೂಡ. ಯಾಕಂದ್ರೆ ನೋಡಿ, ನಾನು 10 ರೂಪಾಯಿ ದುಡ್ದಿದ್ದನ್ನ 8 ರೂಪಾಯಿ ದಾನ ಮಾಡಿದ್ದೆ. ಕೀರ್ತಿಯವರು ತುಂಬಾ ಕಷ್ಟದಲ್ಲಿದ್ದಾಗ ನನ್ನ ಕಡೆಯಿಂದ ಒಂದು 2-3 ಲಕ್ಷ ಹೆಲ್ಪ್ ಮಾಡಿದೆ. ಇನ್ನೂ ನನ್ನ ಕೈಗೆ ದುಡ್ಡು ಬಂದಿಲ್ಲ. ತುಂಬಾ ಜನ ಕೇಳ್ತೀನಿ, 5ನೇ ತಾರೀಕು ಲಾಕ್ ಆಗ್ತೀರಾ, ದಯವಿಟ್ಟು ಲಾಕ್ ಆಗ್ಬಿಡಿ. ನನ್ನಂತರ ನೋಡಿ, ಜ್ಯೋತಿಷ್ಯರು, ಅವರು ಇವರು, ಸಿನಿಮಾದವರು, ಮಾಧ್ಯಮದವರು ಎಲ್ಲಾರು ನನ್ನ ಕೈಲಾದದ್ದು 10 ರೂಪಾಯಲ್ಲಿ 8 ರೂಪಾಯಿ ಕೊಟ್ಟಿದ್ದೀನಿ, ಬಂದಿಲ್ಲ ಖಂಡಿತ ಕೂಡ. ಓಕೆ, ಧನ್ಯವಾದಗಳು. ಇವತ್ತು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ರಿ. ಇನ್ನು ಹರಿವರ್ಧನ್ ಅವರು ಹೇಳಿದಾಗೆ ಹುಬ್ಳಿನಲ್ಲಿ ಕ್ಲಾಸಸ್ ಶುರು ಆಗ್ತಾ ಇದೆ. ನೀವು ಕೂಡ ಅದರಲ್ಲಿ ನೋಂದಾಯಿಸಿಕೊಳ್ಬೇಕು ಅಂತಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ನೇರವಾಗಿ ಅವರನ್ನ ಸಂಪರ್ಕ ಮಾಡಿ ನೀವು ಕೂಡ ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.